ಸರ್ ಒಳಗಡೆ ಬನ್ನಿ ಸರ್, ಬನ್ನಿ ಒಳಗಡೆ, ಹಿಂದೆ ಬನ್ನಿ, ಇಲ್ಲೇ ಇಟ್ಕೊಬಿಟ್ರೆ ಸ್ವಲ್ಪ ಸೈಡ್ ಕೊಡಿ. ಒಳಗಡೆ ಬನ್ನಿ, ಬನ್ನಿ ಒಳಗಡೆ ಬನ್ನಿ, ಮೊಬೈಲ್ ತೆಗೀರಿ, ಹಿಂದೆ ಒಳಗಡೆ ಬನ್ನಿ, ಒಳಗಡೆ ಬನ್ನಿ, ಬನ್ನಿ ಒಳಗಡೆ ಬನ್ನಿ ಒಳಗಡೆ ಬರವನೆ ಎಲ್ಲ ನಮ್ಮದ ಮೈಂಡ್ ಮಾರ್ಕೆಟಿಂಗ್ ಜೀನಿಯಸ್ ನಮ್ಮ ಹೆಮ್ಮೆಯ ನಿರ್ದೇಶಕ ಪ್ರೇಮ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಅದ್ದೂರಿ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟು ಭರ್ಜರಿ ಸೌಂಡ್ ಮಾಡಿದಂಥ ಬಹದ್ದೂರ್ ಗಂಡು. ಪೊಗರು ಅಂತ ಸಿನಿಮಾ ಟೈಟಲಲ್ಲಿ ಮಾತ್ರ ಇರೋದು, ಬಟ್ ರಿಯಲ್ ಲೈಫ್ನಲ್ಲಿ ಸಿಕ್ಕಾಪಟ್ಟೆ ಸ್ವೀಟು ನಮ್ಮ ಆಂಜನೇಯ ಭಕ್ತ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರು ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇನ್ನು ಪ್ರತಿ ಹಾಡು ನಮ್ಮ ಸಿನಿಮಾಗೆ ಒಂದು ಇನ್ವಿಟೇಷನ್ ಇದ್ದಾಗೆ. ಇಷ್ಟೊಳ್ಳೆ ಹಾಡಿದೆ, ಇನ್ನು ಸಿನಿಮಾ ಯಾವ ರೀತಿ ಇರ್ಬೋದು ಅಂತ ಥಿಯೇಟರ್ ಕರ್ಕೊಂಡು ಬರುವಂಥ ಒಂದು ಪವರ್ ಇರೋದು ಹಾಡುಗಳಿಗೆ. ಪ್ರತಿ ಹಾಡಲು ಮ್ಯಾಜಿಕ್ನ ಮೂಡಿಸುವಂಥ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಗೀತ ನಿರ್ದೇಶಕ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆ್ಯಕ್ಚುಲಿ ಎಲ್ಲರ ಡ್ರೆಸ್ನ ಗಮನಿಸ್ತಾ ಇದ್ರೆ ಸ್ವಲ್ಪ ಗೋಲ್ಡ್ ಚೈನ್ ಎಲ್ಲ ಮಿಸ್ ಆಗ್ತಾಯಿದೆ ಬಪ್ಪಿದ ಫೀಲಿಗೆ ಅಷ್ಟೇ. ಇನ್ನು ಈ ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇರೋದು ಕರ್ನಾಟಕದಲ್ಲಷ್ಟೇ ಅಲ್ಲ, ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ನಮ್ಮ ದೇಶದಾದ್ಯಂತ ಈ ಸಿನಿಮಾ ನೋಡೋದಕ್ಕೆ ಸಾಧ್ಯ ಆಗ್ತಿರೋದು KVN ಪ್ರೊಡಕ್ಷನ್ಸ್ ಮೂಲಕ. ಒಂದು ಹೆಮ್ಮೆಯ ಸಂಸ್ಥೆ, ನಮ್ಮ ನಾಡಿನ ಪ್ರತಿಷ್ಠಿತ ಬ್ಯಾನರ್ KVN ಪ್ರೊಡಕ್ಷನ್ಸ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಮ್ಮ ಸುಪ್ರೀತ್ ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಮ್ಮ ಪ್ರೊಡ್ಯೂಸರ್ ಕೂಡ ಬೆಲ್ ಬಾಟಮ್ಸ್ ಹಾಕೊಂಡು ವಿಂಟೇಜ್ ಸ್ಟೈಲಲ್ಲಿ ಬಂದಿದ್ದಾರೆ. ಎಂಥ ಡ್ರೆಸ್ ಕೋಡು, ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಇನ್ನು ಇವತ್ತು ನಾ ಮ್ಯೂಸಿಕ್ ಬಗ್ಗೆ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದೆ. ಹಾಗಾಗಿ ಇಷ್ಟೊಳ್ಳೆ ಹಾಡುಗಳು, ಇಷ್ಟೆಲ್ಲ ರೆಕಾರ್ಡ್ನ ಕ್ರಿಯೇಟ್ ಮಾಡ್ತಾ ಇರುವಂಥ KD ಸಿನಿಮಾದ ಆಡಿಯೋ ರೈಟ್ಸ್ ತೊಗೊಂಡಿರುವಂಥದ್ದು ನಮ್ಮ ನಾಡಿನ ಹೆಮ್ಮೆಯ ಆಡಿಯೋ ಲೇಬಲ್ ಆನಂದ್ ಆಡಿಯೋದ ಶ್ಯಾಮ್ ಅವರು ಆ್ಯಂಡ್ ಆನಂದ್ ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯುದ್ಧ ಶುರು ಮಾಡೋಣ. ಸೊ ಈ ಸಿನಿಮಾ ಮಾಡೋದಕ್ಕೆ ಇವ್ರು ಎಷ್ಟೆಲ್ಲ ಯುದ್ಧ ಮಾಡಬೇಕಿತ್ತು, ಸಿನಿಮಾ ಶೂಟಿಂಗ್ ಟೈಮಲ್ಲೆಲ್ಲ ಹೇಗೆಲ್ಲ ಇತ್ತು, ಈ ಸಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು, ಇನ್ನೂ ಸಿನಿಮಾನೇ ಬಿಡುಗಡೆ ಆಗಿಲ್ಲ, ಆಲ್ರೆಡಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಅಂತ ಮಾತುಕತೆ ಶುರು ಮಾಡೋಣ. ನಮ್ಮ ನಿರ್ದೇಶಕರು ಪ್ರೇಮಿಂದನೇ ಆಫ್ಕೋರ್ಸ್. ಇಲ್ಲ, ಕೊನೆಯಲ್ಲಿ ಮಾತಾಡೋದಾ ಸರ್? ಓಕೆ, ಒಂದು ಮಾತು ಹಾಗೆ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ. ಓಕೆ, ಡನ್. ಓಕೆ, ಹಾಗಾದರೆ ನನ್ನ ಫಸ್ಟ್ ಪ್ರಶ್ನೆ ಹೋಗೋದು ನಮ್ಮ ಸಂಗೀತದ ವಿಷಯಕ್ಕೆ. ನಾವು ಮ್ಯೂಸಿಕ್ ಡೈರೆಕ್ಟರಿಂದ ಶುರು ಮಾಡೋಣವಾ ಅಲ್ವಾ? ಎಲ್ಲರಿಗೂ ನಮಸ್ತೆ ಕಣ್ರೋಣ. ಯಾಕೆ ನಿಂತ್ಕೊಳಕ್ಕೆ ಬಂದಿರೋದು ನಾನು? ಹೌದಾ? ಓಕೆ, ನಿಲ್ಲಿಸಿ, ಇಷ್ಟು ನಿಲ್ಲಿಸಿದ್ದೀರಾ, ಇನ್ಮೇಲೆ ನಿಲ್ಲಿಸಿ ಅಂತ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಈ ಸಂಡೇ ಬಂದಿದ್ದೀರಿ KD ವಿಂಟೇಜ್ ಫೀಲ್ಡ್ಗೆ. ಇವೆಲ್ಲ ಅನ್ಕೋಬೋದು ಯುದ್ಧಕ್ಕೆ ಕರೆದಿದ್ದೇನೆ ಪ್ರೇಮ್ ಅಂತ. ಇಲ್ಲ, ತುಂಬ ಪ್ರೀತಿಯಿಂದ ಕರೆದಿದ್ದೀನಿ. ಸೊ ಯುದ್ಧ ಮಾಡೋರು ಮಾಡ್ಕೋಬೋದು, ಯಾರು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ರೆಡಿ ಇರ್ತೀವಿ ಅಂತ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಇವತ್ತು ಫಸ್ಟು ಪ್ರೆಸ್ ಮೀಟು. ನಾವು ಫಸ್ಟು ಧ್ರುವವ್ರದ್ದು ಟೀಸರ್ ಲಾಂಚ್ ಮಾಡಿದ್ವಿ ಶೂಟಿಂಗ್ ಮುಂಚೆ. ಇವತ್ತು ಫಸ್ಟ್ ಪ್ರೆಸ್ ಮೀಟ್. ಇವಾಗ ನೋಡಿದ್ರಿ ನೀವು, ಫಸ್ಟ್ ಇಂಡಿಯನ್ ಸಿನಿಮಾ ಇದು, ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು. ಅದೊಂದು ಕ್ಲಿಮ್ಸ್ ಇವಾಗ ನೋಡಿದ್ರಿ ನೀವು. ಆ್ಯಂಡ್ ಒಬ್ಬರು ಲಾಸ್ ವೆಗಸ್, ಒಬ್ಬರು ಅವ್ರ ಹೆಸರೇನೋ ಇದೆ, ಇಂಗ್ಲೀಷ್ ಹೇಳಕ್ಕೆ ಬರಲ್ಲ ನನಗೆ, ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ ಬಿಟ್ಟರೆ. ಬ್ಯಾಲೆಂಡ್, ಇನ್ನೊಬ್ಬರು ಯುರೋಪು, ಅದು ತುಂಬ ಅದ್ಭುತವಾಗಿ ಇದು ಮಾಡಿದ್ರು. ಅದನ್ನೆಲ್ಲ ನಮ್ಮ ಅರ್ಜುನವ್ರು ಹೇಳ್ತಾರೆ. ಆ್ಯಂಡ್ ಇವತ್ತು
ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗಲಿ ಫಸ್ಟು ಇನ್ವಿಟೇಷನ್ ಅಂತ ಇರುತ್ತೆ. ಅಂದರೆ ಥಿಯೇಟ್ರಿಗೆ ಜನ ಬರೋಕ್ಕೋಸ್ಕರ. ಸೊ ಮೊದಲನೇ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅರ್ಜುನ್ ಜನ್ಯ ಅವ್ರನ್ನ. ಯಾಕೆಂದರೆ ಯಾವಾಗಲೂ ಅಷ್ಟೇ ತುಂಬ ಹಾಸ್ಪಿಟ್ಲಲ್ಲೆಲ್ಲ ಇದ್ದಾಗ್ಲೂ ಈ ಸಿನಿಮಾ ತುಂಬ ಕೆಲಸ ಮಾಡ್ಯಾರೆ. ಒಂದು ಸಮ್ ಟೈಮು ಹಾರ್ಟ್ದು ಇದು ನಡೀತಾ ಇತ್ತು, ಆವಾಗಲೂ ಅಷ್ಟೇ ಸಾರ್ ಆಗಿದೆ ನೋಡಿ ಒಂದ್ಸರಿ ಚೆಕ್ ಮಾಡಿ, ಹಂಗೆ ಇದ್ದೀನಿ ಇಲ್ಲೇ ಮಲಗಿದ್ದೀನಿ, ಇಲ್ಲ ಬರಲ್ಲ ಅನ್ನೋರು ಪಾಪ ಅಷ್ಟು ಇದಾಗಿ ಕೋಪ್ರೇಟ್ ಮಾಡಿದ್ರು. ಸೊ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಎರಡನೇದೇನಪ್ಪ ಅಂದರೆ ಈಗ 16th ಆಗಸ್ಟ್ 16th ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ. ಅದು ಇನ್ನೂ ಎಲ್ಲಿ ಮಾಡ್ತೀವಿ ಅಂತ ಇನ್ನು ಇದಿಲ್ಲ. ಸೊ ಐ ಥಿಂಕ್ ಮುಂಬೈ ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬದ ದಿನ. ಆ್ಯಂಡ್ ಅದಾದಮೇಲೆ ಆಗಸ್ಟ್ 24th ಫಸ್ಟ್ ಸಾಂಗು ಹೈದ್ರಾಬಾದಲ್ಲಿ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು. ಸೊ ಅದು ನಡೀತಾ ಇದೆ. ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪ ಅಂದರೆ ಒಂದು ಮ್ಯೂಸಿಕ್ ಸಂಬಂಧಪಟ್ಟಿದ್ದು. ಶ್ಯಾಮಣ್ಣ ಮತ್ತು ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ. ನಾವು ಅವ್ರ ಜೊತೆ ಕತ್ತಿ ಗುರಾಣಿ ಇಟ್ಕೊಂಡು ಯುದ್ಧ ಮಾಡೋಕ್ಕೆ ನಿಂತಿದ್ದೀವಿ. ಸೊ ತುಂಬ ಅದ್ಭುತವಾಗಿ ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ. ಆ್ಯಂಡ್ ಥ್ಯಾಂಕ್ ಯು ಶ್ಯಾಮಣ್ಣ, ಥ್ಯಾಂಕ್ ಯು ಆನಂದ್. ಆ್ಯಂಡ್ ಅದೊಂದು ರೆಕಾರ್ಡ್, ಅದು ಇಂಡಸ್ಟ್ರಿಗೆ ಹೈಯೆಸ್ಟ್ ರೆಕಾರ್ಡ್ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಒಂದೇ ಕೆ ವಿ ಎನ್ ಪ್ರೊಡಕ್ಷನ್ ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದರೆ ಒಂದು ದಿವಸನೂ ಏನು ಅಂತ ಕೇಳಲಿಲ್ಲ, ಒಂದು ದಿವಸನೂ ಇಲ್ಲ. ಯಾಕಂದ್ರೆ ಜೊತೆಲೇ ಕೂತಿರ್ತಾರೆ. ಕೆ ವಿ ಎನ್ ಸ್ವಲ್ಪ ಆರಾಮಾಗಿರ್ತಾರೆ, ಎಲ್ಲ ಸುಪ್ರೀತ್ ಅವರು ಮೇಂಟೈನ್ ಮಾಡ್ತಾರೆ ಪೂರಾ. ಆ್ಯಂಡ್ ಇಲ್ಲಿಂದನೇ ಕೆ ವಿ ಎನ್ ಅವರು, ಯಾಕಂದರೆ ಯಾವಾಗಲೂ ಬರಲ್ಲ ಅವರು, ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ ಕೆ ವಿ ಎನ್ ಅವ್ರಿಗೆ. ಯಾಕಂದರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕ್ಕೂ ಆ್ಯಂಡ್ ಆಡಿಯೋ ರೀಚ್ ಆಗೋಕ್ಕೂ ಆ್ಯಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗೋಕ್ಕೂ ಅವರೇ ಕಾರಣ. ಯಾಕಂದರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲುಬಾಗಿ ನಿಂತು ಕೆ ವಿ ಎನ್ ಅವರು ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಕೆ ವಿ ಎನ್ ಸರ್, ಥ್ಯಾಂಕ್ ಯು. ಆ್ಯಂಡ್ ದೆನ್ ಎನಿಥಿಂಗ್ಸ್ ಇದ್ದರೆ ಎಲ್ಲ ಮಾತಾಡಿದ್ಮೇಲೆ ಕೇಳಿ ಮಗನೇ. ಇವ್ರ ಕೈಲಿ ಮಾತಾಡಿಸ್ತೀನಿ ಕಂದ. ಬುಟ್ಟನೆ ಮಗ, ಯುದ್ಧ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೀವಲ್ಲ ಮಗನೇ. ಓಕೆ, ಸೊ ದೆನ್ ಎಲ್ಲ ಮಾತಾಡಾದ್ಮೇಲೆ ಬೇಕಾದ್ರೆ ಏನು ಕೇಳಿದ್ರು ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹೇಳ್ತಾರೆ ಬರ್ತಾರೆ ಸರ್. ಸೊ ನಾನೀಗ ಮೈಕ್ನ ಅರ್ಜುನ್ ಜನ್ಯ ಅವರಿಗೆ ಪಾಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಮ್ಯೂಸಿಕ್ ಯಾವ ರೀತಿ ಆಯಿತು, ಆಮೇಲೆ ಹೆಂಗೆ ಅಷ್ಟು ಪ್ರೈಸ್ಗೆ ಸೇಲ್ ಆಯಿತು ಅಂತ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಮ್ಯೂಸಿಕ್ ಆಗಿದ್ದು ಹೇಳ್ತಾನೆ. ಈ ಪ್ರೈಸ್ ಎಲ್ಲ ಈ ಕಡೆ ನಾವೇನಾದರೂ ರೈತರುಗಳು, ನಾವು ಕೆಲಸಗಾರರು, ನಾವು ಇಲ್ಲಿ ಪ್ರೈಸ್ ಎಲ್ಲ ಇಲ್ಲಿ ನಿಲ್ಕೋತವ್ರು ನೋಡಿ. ಅಯ್ಯೋ ದೇವ್ರ. ಓಕೆ, ಇಲ್ಲಿ ನಮ್ಮ ಆನಂದ್ ಅವರು ಹಾಗೆ ಶ್ಯಾಮ್ ಅವರು, ಪ್ರೇಮ್ ಅವ್ರ ಸಿನಿಮಾ ಅಂದರೆ ಒಂದು ಮ್ಯೂಸಿಕಲಿ ತುಂಬ ಸೌಂಡ್ ಮಾಡುವಂಥ ಸಿನಿಮಾ. ಅವರ ಮ್ಯೂಸಿಕ್ ಟೇಸ್ಟ್ ಬಹಳ ಚೆನ್ನಾಗಿದೆ, ಜನರಿಗೆ ಬಹಳ ಚೆನ್ನಾಗಿ ತಲುಪುತ್ತೆ. ಹಾಗಾಗಿ ಪ್ರೇಮ್ ಅವ್ರ ಸಿನಿಮಾ ಬಂದಾಗ ಶ್ಯಾಮ್ ಅವ್ರ ಮೈಂಡ್ಸೆಟ್ ಯಾವ ರೀತಿ ಇತ್ತು, KD ಸಿನಿಮಾಗೆ ಅಷ್ಟು ಹೈಯೆಸ್ಟ್ ಪ್ರೈಸ್ ಕೊಟ್ಟು ತಗೊಳ್ಳೋದಕ್ಕೆ ಕಾರಣ ಏನು, ದಯವಿಟ್ಟು ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಿಂದನೇ ಬರಬೇಕಾಗಿತ್ತು, ಬಟ್ ಅವರು ಸುಪ್ರೀತ್ ಅವರು ಒಂದು ಅಮೌಂಟ್ನ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ರು. ಅದ್ರ ಕೆಳಗಡೆ ನಾನು ಕೊಡೋದೇ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಸರ್, ನೀವೇನೋ ಮಾತಾಡ್ತಾ ಇದ್ದೀರಾ, ಮಾಡ್ತಿರಲ್ವ ನನಗೆ ಗೊತ್ತಿಲ್ಲ, ಆಮೇಲೆ ಮಾತಾಡೋಣ ಅಂತ ಬಿಟ್ಟಿದ್ವಿ. ಬಟ್ ಇವತ್ತು ನೀವು ನೋಡಿದ್ರೆ ಎಲ್ಲ ಅಬ್ರಾಡ್ಗೆ ಹೋಗ್ಬಿಟ್ಟು ಮ್ಯೂಸಿಷಿಯನ್ಸು, ಆಮೇಲೆ ಒಳ್ಳೊಳ್ಳೆ ಸಿಂಗರ್ಸು, ಆಮೇಲೆ ಯಾವತ್ತವ್ರು ನಮಗೆ ಸಾಂಗ್ ಕೇಳಿಸಿದ್ರು ಅವತ್ತು ಇಲ್ಲ ಅನ್ನೋ ಥರನೇ ಇರಲಿಲ್ಲ. ಸೊ ಅವ್ರು ಏನು ಮಾತು ಕೊಟ್ಟಿದ್ರು, ಅದು ಬಿಫೋರ್ ಲಾಂಚಲ್ಲಿ ಹಿಂಗೆ ಮಾಡ್ತೀನಿ ಅಂತ ಏನು ಹೇಳಿದ್ರು ಅದನ್ನೆಲ್ಲ ಮಾಡಿಬಿಟ್ಟು ಹಿಂಗೆ ತಂದು ಇಟ್ಟಾಗ ಅದನ್ನು ಇಲ್ಲ ಅನ್ನೋಕ್ಕೆ ಆಗಿಲ್ಲ. ಯಾಕಂದರೆ ಕಮಿಟ್ಮೆಂಟ್ ಆ ಥರ ಇಟ್ಟಿದ್ರು, ಆ ಥರ ಮಾಡಿದ್ದಾರೆ. ಸೊ ಆಮೇಲೆ ಈ ರಿಲೇಷನ್ ಬೇರೆ ಮುಂಚೆಯಿಂದ ಇತ್ತು, ಅವ್ರು ಮಾಡಿರೋ ಮುಂಚೆ 2 ಸಿನಿಮಾನು ನಮ್ಮ ಹತ್ರನೇ ಇತ್ತು. ಸೊ 3ನೇ ವ್ಯಕ್ತಿ ಎಲ್ಲೂ ಹೋಗಲ್ಲ, ನಮ್ಮ ಹತ್ರ ಬಂದೇ ಬರುತ್ತೆ ಅನ್ನೋದು ಗ್ಯಾರಂಟಿ ಬೇರೆ ಇತ್ತು. ಬಟ್ ನಿಜವಾಗ್ಲೂ ಹಾಡುಗಳು ನೀವು ಕೇಳ್ತೀರಾ, ಬಂದಿದ ತಕ್ಷಣ ನಿಮಗೆ ಫಸ್ಟ್ ಹಿಯರಿಂಗಲ್ಲೇ ಇದು ಒಂಥರ ಸೆಂಚುರಿ ಹೊಡೆಯೋ ಥರ ಗ್ಯಾರಂಟಿ ಇರುತ್ತೆ. ಅಷ್ಟು ಚೆನ್ನಾಗಿದೆ ಹಾಡುಗಳು. 6 ಹಾಡಿದೆ. 6 ಹಾಡೂ ಒಂದರಿಂದ ಒಂದು ಕಾಂಪೆಕ್ಟ್ ತಗೊಳುತ್ತೆ. ಯುದ್ಧ ಶುರು ಅಂತಾರಲ್ವ, ಆ ಸಾಂಗ್ ಯುದ್ಧ ಶುರು ಆಗುತ್ತೆ. ಈ ಸಾಂಗ್ ಚೆನ್ನಾಗಿದೆಯಾ, ಆ ಸಾಂಗ್ ಚೆನ್ನಾಗಿದೆಯಾ ಅಂದ್ಬಿಟ್ಟು ಆ ಥರ ಇದೆ. ಆಮೇಲೆ ಅರ್ಜುನ್ ಸರು ಆಮೇಲೆ ಪ್ರೇಮ್ ಸರ್ ಕಾಂಬಿನೇಷನ್ ಯಾವಾಗಲೂ ಯಾವುದು ಆ್ಯಾವ್ರೇಜ್ ಅನ್ನೋ ಥರನೇ ಇಲ್ಲ, ಎಲ್ಲ ಸೂಪರ್ ಹಿಟ್ಸೆ. ಮಾರ್ಕೆಟಿಂಗಲ್ಲಾಗಲಿ ಪ್ರಮೋಷನಲ್ಲಾಗಲಿ ಎಲ್ಲ ಒಂದು ಜೊತೇಲಿ ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡಿ
ಏನು ಮಾಡ್ಬೋದು ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಮಾಡೋಂಥ ಒಂದು ಟೀಮ್ ಇದು. ಧ್ರುವ ಸರ್ ಜೊತೆ ಫಸ್ಟು ಅದ್ದೂರಿ ಮಾಡಿದ್ವಿ, ಆಮೇಲೆ ತುಂಬ ಕಷ್ಟ ಬಿದ್ದು ಪೊಗರು ತೊಗೊಂಡ್ವಿ, ತಿರ್ಗಾ ಒಂದು ಮಿಸ್ ಆಯಿತು ಮಧ್ಯದಲ್ಲಿ. ಆದರೆ ಈ ಪಿಕ್ಚರು ಮಿಸ್ ಮಾಡೋದು ಬೇಡ ಅಂತ ಹೇಳಿ, ಯಾಕಂದರೆ ಅವ್ರದ್ದು ಒಂಥರ ಇಂಟ್ರೆಸ್ಟ್ ಇರುತ್ತೆ. ಯಾಕಂದ್ರೆ ನನಗೆ ಗೊತ್ತು, ನಾವು ಪೊಗರು ಟೀಸರು ರಿಲೀಸ್ ಮಾಡಿದಾಗ ರಾತ್ರಿ 12 ಗಂಟೆ ಎಲ್ಲ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಬೆಳಗ್ಗೆ 10:30ಗೆ ಬಿಡಬೇಕು. ಆಯಿತು ಸರ್, ಇನ್ನೇನು ಬೆಳಗ್ಗೆ 10 ಗಂಟೆ ಬಂದರೆ ಆಯಿತು ಅಂತ ಹೇಳಿದ್ರೆ, ಇಲ್ಲ ನನಗೆ 8 ಗಂಟೆ ನೀವು ಆಫೀಸಲ್ಲಿ ಇರಬೇಕು ಅಂದರು. ಸರ್ ಏನು ಮಾಡೋಂಗಿಲ್ವಲ್ಲ, ಬರೇ ಪ್ರಸ್ತಾನೆ ಮಾಡಬೇಕು, ಬರೋಣ ಅಂದರೆ ಇಲ್ಲ ನೀವು 8 ಗಂಟೆಯಲ್ಲಿ ಇರಬೇಕು. ಸೊ ಆ ಥರ ಒಂದು ಉತ್ಸಾಹ, ಅಂದರೆ ನಮ್ಮ ಟೀಮ್ಗೂ ಒಂದು ಕೆಲಸ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಕ್ಕಿದಾಗ ಅದೊಂಥರ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಅದೊಂದು ಅವರಲ್ಲೊಂದು ಪ್ರಮೋಷನ್ ಅಂತ ಇದೆ. ಸೊ ಓವರಾಲ್ ನೀವು ನೋಡೋಕ್ಕೆ ಹೋದರೆ ದೇರ್ ಇಸ್ ನಾಟ್ ಇವನ್ ಒಂದು ಮೈನಸ್ ಪಾಯಿಂಟ್ ಇಲ್ಲ ಈ ಪಿಕ್ಚರ್ ಯಾಕೆ ಬಿಡಬೇಕು ಅಂತ ಹೇಳಿ. ಸೊ ಆ ಹಿಂದೆ ನಾವು ಹೌದು ಪ್ರೈಸ್ ಅಂತ ಹೇಳ್ತೀರಾ, ಬಟ್ ಡೆಫಿನೆಟ್ಲಿ ಇಟ್ಸ್ ಅ ಬಿಗರ್ ಪ್ರೈಸ್. ಈ ವರ್ಷ ನಾನೇನು ಬಜೆಟ್ ಇತ್ತಿದೆ ಕೇಳಿದ್ರು ಅದೆಲ್ಲ ಕಿತ್ಕೊಂಡ್ಬಿಟ್ರಿ ಅವರು. ಸೊ ಓಕೆ, ಸಾಂಗ್ಗಳು ಕೇಳ್ತೀರಾ, ನಿಮಗೂ ಅನಿಸುತ್ತೆ ಇಟ್ಸ್ ಡೆಫಿನೆಟ್ಲಿ ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಡ್ತೀನಿ, ಭರವಸೆ ಅಂತ. ಸೊ ಆಲ್ ದಿ ಬೆಸ್ಟ್, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು. ಏನಾದರೂ ಮಾತಾಡೋಕ್ಕೆ ಇಷ್ಟ? ಓಕೆ, ಆನಂದ್ ಅವರು. ಎಲ್ಲರಿಗೂ ನಮಸ್ಕಾರ. ಸೊ ಅದೇ ಅಂದರೆ ವಾರ್ ಅಂದರೆ ನಾವು ಬ್ರದರ್ಸು ವಾರ್ ಮಾಡ್ತಾ ಇರ್ತೀವಿ, ಏನೇನು ಯಾವ ಫಿಲ್ಮ್ ತೊಗೋಬೇಕು ಅದು ಅಂತ. ಸೊ ಕೆ ಡಿ ಹೆಸರು ಬಂದಾಗ ಇಬ್ಬರು ಜೊತೆಗೆ ಸೇರಿಬಿಟ್ವಿ. ಇಲ್ಲ ಇದರಲ್ಲಿ ಏನು ಡಿಸ್ಕಷನ್ನೇ ಬಂದಿಲ್ಲ, ಫೈಟು ಆಗಿಲ್ಲ, ಏನೂ ಆಗಿಲ್ಲ. ಇಲ್ಲ ಈ ಪಿಕ್ಚರ್ ಇಬ್ಬರು ಎಸ್, ನಾನು ಇದು ಹೇಳಿದೆ, ಇವರು ಹೇಳಿದ್ರು ಎಸ್ ತೊಗೋಬೇಕು, ನಾನು ಹೇಳಿದೆ ಎಸ್ ತೊಗೋಬೇಕು ಅಂತ. ಸೊ ಆ ಥರ ಆಯಿತು ಈ ಪಿಕ್ಚರು. ಏಕೆಂದರೆ ಒಂದು ಹಿಸ್ಟ್ರಿ ಇದೆ, ಇದ್ರ ಹಿಂದೆ ಇರೋ ಆ್ಯಮ್ಯುನೇಷನ್ ಅಂತ ಹೇಳ್ಬೋದು ಸರ್. ದಿ ಎಂಟೈರ್ ವೆಪನರಿ ಅಂತ ಹೇಳಬೇಕಂದ್ರೆ ಈ ವಾರ್ ಗೆದ್ಬೇಕು, ಇಟ್ ಈಸ್ ಅ ಶಾರ್ಟ್ ವಿನ್ನಿಂಗ್. ಇದು ಆ್ಯಮ್ಯುನೇಷನ್ಸ್ ಎಲ್ಲ ವೆಪನ್ಸ್ ನೋಡಿದ್ರೆ ಸರ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ, ಧ್ರುವ ಸರ್, ಪ್ರೇಮ್ ಸರ್, ಅರ್ಜುನ್ ಸರ್ ಆ್ಯಂಡ್ ದ ಪ್ರೊಡಕ್ಷನ್ ಹೌಸ್. ಸೊ ಈ ಎಲ್ಲ ಆಲ್ ದ ಪಾಯಿಂಟ್ಸ್ ಆರ್ ಕವರ್ಡ್, ಅಂದರೆ ಆಲ್ ದ ಪಾಯಿಂಟ್ಸ್ ಆರ್ ಬಿಕಮಿಂಗ್ ಒಂದು ಈ ಪಿಕ್ಚರ್ ಗೆಲ್ಲುತ್ತೆ ಅಂತ ಒಂದು ಭರವಸೆ ಇದೆ. ಸೊ ಈ ಪಿಕ್ಚರ್ ಬಿಡಬೇಕು ಅಂತ ಒಂದು ಇಲ್ಲ ಈ ಯೋಚನೆ ಮಾಡಬೇಕು, ಓಕೆ ಶುಡ್ ವಿ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್ ಅಂತ ಯಾವುದೂ ಪ್ರಶ್ನೆನೇ ಬಂದಿಲ್ಲ ನಮ್ಮ ಮೈಂಡಲ್ಲಿ. ಈ ಪಿಕ್ಚರ್ ಬೇಕೇ ಬೇಕು ಅಂತ ಇಟ್ ವಾಸ್ 100% ಇದು. ಸೊ ಆಲ್ ದಿ ಬೆಸ್ಟ್ ಸರ್, ಆ್ಯಂಡ್ ಥ್ಯಾಂಕ್ ಯು. ಈ ಆನಂದ್ ಆಡಿಯೋ ಮೇಲೆ ಭರವಸೆ ಮಾಡಿ ವಿ ಹ್ಯಾವ್ ಟೇಕನ್ ದಿಸ್ ಫಿಲ್ಮ್. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿದ್ದೀರಾ ಈ ಪ್ರಾಜೆಕ್ಟ್ನ ನಮ್ಮ ಕೈಯಲ್ಲಿ. ಸೊ ವಿ ವಿಲ್ ಮೇಕ್ ಇಟ್ ಬಿಗ್ ಅಂತ ಒಂದು ಭರವಸೆ ಇದೆ. ಥ್ಯಾಂಕ್ ಯು ಸರ್. ಆನಂದ್ ಸರ್, ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಲ್ಲ ಸುಪ್ರೀತ್ ಅವರೇ, KVN ಪ್ರೊಡಕ್ಷನ್ಸ್ ಅನ್ನೋ ಆ ಲೋಗೋ ಬಿದ್ರೇ ಸಾಕು, ಒಂದು ಸಿನಿಮಾಗೆ ಒಂದು ತೂಕ ಬಂದುಬಿಡುತ್ತೆ. ಅಂಥ ಒಂದು ಪ್ರತಿಷ್ಠಿತ ಲೋಗೋ ಅದು. ಸೊ KVNನಲ್ಲಿ KD ಬಂದಾಗ ಹೇಗೆ ಅನ್ನಿಸ್ತು ಈ ಸಿನಿಮಾದ ಮೇಕಿಂಗ್ ಆ್ಯಂಡ್ ಈ ಎಲ್ಲ ರೆಕಾರ್ಡ್ಸ್ಗಳ ಬಗ್ಗೆ? ನಿಮ್ಮ ಮಾತಿಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಎಲ್ರಿಗೂ ನಮಸ್ತೆ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ಕಾರಣಕರ್ತರು ಪ್ರೇಮ್ ಸರ್. ಈ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಒಂದಿನ ನಾನು ವೆಂಕಟ್ ಸರ್ ಹೀಗೆ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಧ್ರುವ ಅವ್ರ ಸಿನಿಮಾ ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಒಂದು ಡಿಸ್ಕಷನ್ ಬಂತು. ಅವತ್ತು ಬಂದಾಗ ನಾನು ಫಸ್ಟ್ ಹೆಸರು ತೊಗೊಂಡಿದ್ದೆ ಪ್ರೇಮ್ ಸರ್ದು. ಪ್ರೇಮ್ ಸರ್ ಮಾಡಾಗಿದ್ದರೆ ಲೆಟ್ಸ್ ಗೋ ಅಹೆಡ್ ಅಂತಂದರು. ಕರೆದು ಸರ್ ಅಂದರೆ ಅವರ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಚೆನ್ನಾಗಿದ್ದರಿಂದ ಜಸ್ಟ್ ಒಂದು ಕೂತ್ವಿ ನಾನು ಪ್ರೇಮ್ ಸರ್ 1 ನಿಮಿಷದಲ್ಲೇ ಸರ್ ಓಕೆ ಗೋ ಹೆಡ್ ಮಾಡೋಣ ಅಂತಂದರು. ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ನಾವು ಅವರು ಡಿಸ್ಕಷನ್ ಮಾಡಿದಾಗ ನಾನು ಸರ್ಗೆ ಹೇಳಿದ್ದು ಒಂದೇ ಒಂದು, ಸರ್ ಇದುವರೆಗೂ ನಿಮ್ಮ ರೆಕಾರ್ಡ್ ಏನಿದೆ ಆ ಥರ ಬ್ರೇಕ್ ಮಾಡೋಂಥ ಒಂದು ಸಿನಿಮಾ ಮಾಡಿ ಸಾಕು ನಮಗೆ, ನಾನು ಬೇರೆ ಇನ್ನೇನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಲ್ಲ ಅಂತಂದೆ. ಇನ್ನೊಂದು ನಾನು ಅವ್ರಿಗೆ ಹೇಳಿದೆ, ಸರ್ ಸಾಂಗ್ಸ್ ಬಂದು ಸರ್ ಇದಕ್ಕಿಂತ ಬೆಸ್ಟ್ ಮಾಡಿ ಅದಕ್ಕಿಂತ ಬೆಸ್ಟ್ ಮಾಡಿ ಅಂತ ನಾನು ಹೇಳಲ್ಲ, ನಿಮ್ಮ ಪ್ರೀವಿಯಸ್ ಹಿಟ್ಸ್ ಏನಿದೆ ಅದಕ್ಕಿಂತ ಮೇಲ್ ಸಾಂಗ್ ಮಾಡಬೇಕು ಸರ್, ನನ್ನಿಂದ ಇದೊಂದೇ ರಿಕ್ವೆಸ್ಟ್ ಅಂತ ಕೇಳಿದೆ. ಸರ್ ಒಂದೇ ಒಂದು ಹೇಳಿದ್ರು, ನಂದೊಂದು ಡ್ರೀಮ್ ಮೇಕಿಂಗ್ ಅಂತಿದೆ, ಅದನ್ನು ನಾನು ಇದನ್ನು ಮಾಡೋದಕ್ಕೆ ಇದರಲ್ಲಿ ಇಷ್ಟಪಡ್ತೀನಿ ಅಂತ ಅಂದಾಗ, ಸರ್ ವಾಟ್ ಎವರ್ ಯು ಲೈಕ್ ಟು ಡೂ, ಅಂದರೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಇಲ್ಲೇ ಮಾಡಬೇಕು, ಈ ಥರ ಮ್ಯೂಸಿಷಿಯನ್ಸ್ ಬೇಕು, ಈ ಥರ ಸಿಂಗರ್ಸ್ ಬೇಕು ಅಂತಂದಾಗ ನಾನು ಒಂದು ಹೇಳಿದ್ದು, ಸರ್ ಪ್ಲೀಸ್, ಯಾಕಂದರೆ ಇದುವರೆಗೂ ನಾನು ಸಾಂಗ್ ಮೇಕಿಂಗ್ ಆಗಲಿ ಯಾವುದಕ್ಕೂ ಕೂತಿದ್ದಾಗಲಿ ಯಾವುದೂ ಇರಲಿಲ್ಲ.
ಪ್ರೇಮ್ ಸರ್ ಜೊತೆ ಆಲ್ಮೋಸ್ಟು ಫಸ್ಟು ಕತೆ ಆಗಿದ ತಕ್ಷಣ ಸರ್ರು ಕೂತಿದ್ದೆ ನೆಕ್ಸ್ಟ್ ಸಾಂಗ್ಗೆ. ಕೂತಾಗ ಪ್ರೇಮ್ ಸರ್ನು ಅರ್ಜುನ್ ಜನ್ಯ ಸರ್ ಮೈಸೂರಿಗೆ ಹೋದರು. ಮೈಸೂರಿಗೆ ಹೋಗಿ ಆಲ್ಮೋಸ್ಟ್ ಒಂದು 2.5 months ಕೂತ್ಕೊಂಡು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇನ್ನೇನೂ ಇಲ್ಲ. ಈ ವಾರ ಹೋದಾಗ ವಾರ ಮೈಸೂರಿಗೆ ಹೋದಾಗೆಲ್ಲ ಕೇಳಿದಾಗ ಈ ವಾರ ಒಂದು ಮ್ಯೂಸಿಕ್ ಕೇಳಿಸ್ತಿದ್ರು. ನೆಕ್ಸ್ಟ್ ವಾರ ಅದು ಅಲ್ಟಿಮೇಟ್ ಆಗಿರ್ತಿತ್ತು. ನೆಕ್ಸ್ಟ್ ವಾರ ಹೋಗೋಷ್ಟರಲ್ಲಿ ಇಲ್ಲ ಅದು ಯಾಕೋ ನಂಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ಚೇಂಜಸ್ ಮಾಡಿ ಕರೆಕ್ಷನ್ಸ್ ಮಾಡಿ ಒಂದು ಬೆಸ್ಟ್ ಸಾಂಗ್ಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಆ್ಯಂಡ್ ಮೋರ್ ಓವರ್ ಅರ್ಜುನ್ ಜನ್ಯ ಸರ್ ಈ ಸಿನಿಮಾಗೆ ಸ್ಪೆಂಡ್ ಮಾಡಿರೋಷ್ಟು ಟೈಮ್ ನನ್ನ ಪ್ರಕಾರ ಯಾವ ಸಿನಿಮಾಗೂ ಟೈಮ್ ಸ್ಪೆಂಡ್ ಮಾಡಿಲ್ಲ. ಆಲ್ಮೋಸ್ಟ್ ಲೈಕ್ ಪ್ರೇಮ್ ಸರ್ ಹಂಗೆ ಅಂತಂದರೆ ಇದ್ದಕ್ಕಿದ್ದಂಗೆ ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ್ರೆ ಎಲ್ಲಿದ್ದೀರಾ ಅಂತಂದರೆ ಅರ್ಜುನ್ ಜನ್ಯ ಸ್ಟುಡಿಯೋಲಿ ಕೂತಿರ್ತೀನಿ ಅಂತಿದ್ರು. ಅವಾಗ ಅಷ್ಟು ಟೈಮ್ ಇದಕ್ಕೆ ಡೆಡಿಕೇಟ್ ಮಾಡಿ ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್ ಕೊಟ್ಟಿದ್ದಾರೆ. ಮೋರ್ ದೆನ್ ಎನಿಥಿಂಗ್ ಶ್ಯಾಮ್ ಸರ್ ಆನಂದ್ ಆಡಿಯೋ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಬೇರೆ ಆಡಿಯೋ ಕಂಪ್ನಿ ಅನ್ನೋದಕ್ಕಿಂತ ನಮ್ಮ ಸ್ವಂತ ಆಡಿಯೋ ಕಂಪ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಒಂದು ಸತಿ ಶ್ಯಾಮ್ ಸರ್ ಹತ್ರ ಮಾತಾಡಿ ಮುಗಿದಾದ್ಮೇಲೆ ಅವ್ರ ಟೀಮಲ್ಲಿ ಪ್ರತಿಯೊಬ್ಬರು ಸಹ ಗೊತ್ತು ನಮಗೆ. ಅವ್ರಿಗಿಂತ ಜಾಸ್ತಿ ಫೋನ್ ನಾವೇ ಅವ್ರಿಗೆ ಮಾಡ್ತೀವಿ. ಯಾವುದೇ ಒಂದು ಅಪ್ಲೋಡಿಂಗ್ ಆಗಲಿ ಏನೇ ಆಗಲಿ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಇದೆ ಆನಂದ್ ಆಡಿಯೋದಲ್ಲಿ. ನಾವು ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮ ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ಆಡಿಯೋ ಕಂಪನೀಸ್ ಅಂತಂದರೆ ಇಟ್ ಈಸ್ ಆನಂದ್ ಆಡಿಯೋ. ನಾವು ಆಲ್ಮೋಸ್ಟ್ ಸರ್ 2022 ಡಿಸ್ಕಷನಲ್ಲಿದ್ವಿ ಸೊ ಆಡಿಯೋ ಬಗ್ಗೆ. ಅವಾಗಿಂದನೂ ನಾನು ಹೇಳಿದೆ ಸರ್ ಏನು ಮಾಡ್ತೀವಿ ಅಂತ ನಾವು ನಿಮಗೆ ತೋರಿಸಾದ್ಮೇಲೆ ನಾನೊಂದು ನಂಬರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಆಲ್ಮೋಸ್ಟ್ 2 years ಡಿಸ್ಕಷನ್ಲಿದ್ದಾಗಲೂ ನಾವು ನಂಬರ್ ಬಗ್ಗೆ ನೆಗೋಷಿಯೇಷನ್ನೇ ಮಾಡಿರಲಿಲ್ಲ. ನೆಗೋಷಿಯೇಷನ್ ಸ್ಟಾರ್ಟ್ ಮಾಡಿದ್ದೆ ಈ ಮಂತ್ ಫಸ್ಟ್ ವೀಕಿಂದ. ವಿತಿನ್ ಸಮ್ ಟೈಮ್ ಅದನ್ನು ಮುಗಿಸಿದ್ರು. ಸಾಂಗ್ಸ್ ಕೇಳಿದ್ಮೇಲೂ ಸಹ ತುಂಬ ಖುಷಿಪಟ್ಟರು. ವೆರಿ ಪಾಸಿಟಿವ್ ಆಗಿ ಮಾಡಿಕೊಟ್ರಿ ಇದನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಜೊತೆ ಒಂದು ಅಸೋಸಿಯೇಷನ್ನು ಇಟ್ಸ್ ಅ ಬಿಗ್ ಸ್ಟ್ರೆಂತ್ ಫಾರ್ ಅಸ್. ದಿಟ್ಸ್ ಇಟ್ ಸಾಂಗ್ ಬಗ್ಗೆ. ಎಲ್ಲರ ಯಕ್ಷ ಪ್ರಶ್ನೆ ಆ ನಂಬರ್ ಎಷ್ಟು? This audio is sold for 17 crores 70 lakhs. That is the number of the audio of KD. Yes. Thank you. ನನಗೆ ಆಡಿಯೋ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು ಕರೆದಿದ್ದು ಫಿಗರ್ ಹೇಳ್ತಾರಂತ ಗೊತ್ತಿದ್ರೆ ಬರ್ತಾನೆ ಇರಲಿಲ್ಲ ಸರ್. ಏನಿಲ್ಲ, ಎಲ್ಲ ವೈಟೇ ಬನ್ನಿ, ವೈಟೇ ಎಲ್ಲ. ನಮ್ಮ ಬಾಸ್ ನಮ್ಮ ಹೀರೋ. ನನಗೆ ಸ್ಕ್ರೀನ್ ಮೇಲೆ ನನ್ನ ಬ್ರದರ್ ಹೀರೋ, ಬಟ್ ಬ್ಯಾಕ್ ಅವನೇ ಹೀರೋ ನನಗೆ. ಓಕೆ, 1 second. ಅರ್ಜುನ್ ಸರ್, ನಿಮ್ಮ ಹಿಂದಿನ ಸಿನಿಮಾಗಳಲ್ಲೂ ಗಮನಿಸಿದ್ರೆ ಬುದಾಪೆಸ್ಟ್ನಲ್ಲಿ ಹಾಗೆ ಹೀಗೆ ನೀವು ಬೇರೆ ಕಡೆ ಹೋಗಿ ಆರ್ಕೆಸ್ಟ್ರೇಷನ್ ಮಾಡಿರೋದು ನಾವು ನೋಡಿದ್ದೀವಿ. ಈ ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಅಂತ ಪ್ರೇಮ್ ಸರ್ ಹೇಳಿದ್ರು. ಸೊ ನನಗೆ ಗೊತ್ತಿರೋ ಹಾಗೆ, ನನಗೆ ತಿಳಿದಿರೋ ಮಟ್ಟದಲ್ಲಿ ಇಂಡಿಯನ್ ಸಿನಿಮಾದಲ್ಲಿ ಪಠಾನ್ ಸಿನಿಮಾಗೆ ಸುಮಾರು 180 ಜನ ಮ್ಯೂಸಿಷಿಯನ್ಸ್ ವರ್ಕ್ ಮಾಡಿದ್ದಾರೆ. ಅದನ್ನು ಮೀರಿಸಿರ್ಬೇಕು ಈ ನಂಬರ್. ಸೊ ಎಷ್ಟು ಜನ ಇಲ್ಲಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಹಾಡುಗಳು ಹೇಗೆ ಬಂದಿದೆ? ನೀವು ಫಸ್ಟ್ ಕೇಳೋ ವ್ಯಕ್ತಿ, ನೀವು ಕ್ರಿಯೇಟ್ ಮಾಡೋ ವ್ಯಕ್ತಿ. ಸೊ ನಿಮ್ಮ ಹಾರ್ಟಿಂದ ಬಂದಂಥ ಹಾಡುಗಳು. ಸೊ ದಯವಿಟ್ಟು ಹೇಳಿ ಸರ್. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಇದು ರೆಟ್ರೋ ಏನು ಸಿನಿಮಾ ಅಂತ ಸರ್ ಡಿಸೈನ್ ಮಾಡಿದ್ರು. ಸೊ ನಾವು ಈ ಫಿಲ್ಮ್ಗೆ ಫಸ್ಟನ್ನೇ ನಾವು 256 ಪೀಸ್ ಆರ್ಕೆಸ್ಟ್ರಾ ನಾವು ಹಾಕಿರೋದು. ನಂಬರ್ ಅಂತ ಹೇಳಬೇಕಂದ್ರೆ 256 ಪೀಸ್ ಆರ್ಕೆಸ್ಟ್ರಾ ಬುಡಾಪೆಸ್ಟಲ್ಲಿ ಯಾವ ಇಂಡಿಯನ್ ಸಿನಿಮಾನ ಇವತ್ತರೆಗೂ ಮಾಡಿಲ್ಲ. ಫಸ್ಟ್ ಟೈಮ್ ಮಾಡಿರೋದು. ಇದಕ್ಕೆ ಮೊದಲನೇ ಕಾರಣ ಬಂದು KVN ಪ್ರೊಡಕ್ಷನ್ಸ್ ಆ್ಯಂಡ್ ಪ್ರೇಮ್ ಸರು ಈಗ ಸುಮ್ಮನೆ ಈ ಹಾಡುಗಳಿಗೆ 256 ಆರ್ಕೆಸ್ಟ್ರಾ ಹಂಗೆ ಹಾಕ್ಬಿಡೋಕ್ಕಾಗೋದಿಲ್ಲ. ಆ ಹಾಡು ಹಂಗೆ ಮಾಡಬೇಕು, ಅಲ್ಲಿ ಆರ್ಕೆಸ್ಟ್ರೇಷನ್ ಮಾಡೋರು ಅಪ್ರೂವ್ ಮಾಡಬೇಕು. ಯಾರೇ ಹೋದ್ರೂ ಸಡನ್ನಾಗಿ ದೇ ವಿಲ್ ನಾಟ್ ಟೇಕ್ ಆ್ಯಂಡ್ ಪ್ಲೇ ದ ಮ್ಯೂಸಿಕ್. ಸ್ಕೋರ್ನ ಅಪ್ರೂವ್ ಮಾಡಬೇಕು. ಸೊ ಆ ಸ್ಕೋರಲ್ಲಿ ಇಷ್ಟು ಬೇಕಾ ಬೇಡವಾ ಅಂತ ಅವರು ಡಿಸೈಡ್ ಮಾಡ್ತಾರೆ. ಸೊ ಲಾಸ್ ಏಂಜಲೀಸಿಂದ ನಮಗೆ ಬ್ಯಾಲೆಂಟ್ ಅಂತ ಒಬ್ಬರು CEO, ಬುದಾಪೆಸ್ಟ್ ಆರ್ಕೆಸ್ಟ್ರಾನ CEO, ಅವ್ರು ವರ್ಕ್ ಮಾಡಿದ್ರು. ಜೊತೆಲಿ ಪೀಟರ್ ಅಂತ ಒನ್ ಆಫ್ ದ ಬೆಸ್ಟ್ ಇನ್ ಬುದಾಪೆಸ್ಟ್, ಅವರು ಅರೇಂಜ್ ಕಂಡಕ್ಷನ್ ಮಾಡಿದ್ರು. ಸೊ ಈ ಫಿಲ್ಮ್ ಮೇನ್ ಸ್ಪೆಷಾಲಿಟಿ ಏನಂದರೆ ಬರೀ 256 ಪೀಸ್ ಆರ್ಕೆಸ್ಟ್ರಾ ಅಲ್ಲ, ಇಂಡಿಯಾನ ಎಲ್ಲ ಬೆಸ್ಟ್ ಮ್ಯೂಸಿಷಿಯನ್ಸ್ ಪ್ಲೇ ಮಾಡಿರೋಂಥ ಹಾಡುಗಳಿದ್ರು. ಇಂಡಿಯಾನಲ್ಲಿ ಈಗ ಡ್ರಮ್ಸ್ ಅಂತ ತೊಗೊಂಡ್ರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿರೋದು, ಪರ್ಕಷನ್ಸ್ ಅಂದರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿರೋದು. ಈ ರೀತಿ ಎಲ್ಲನೂ ಪ್ರೊವೈಡ್ ಮಾಡಿದ್ರು ನಮ್ಮ ಪ್ರೀತಿಯ KVN ಪ್ರೊಡಕ್ಷನ್ ಅವರು.
ಸೊ ನನ್ನ ಲೈಫಲ್ಲಿ ಇದು ಒಂದು ಬ್ಲೆಸ್ಸಿಂಗ್ ಅಂತ ಅನ್ಕೊತೀನಿ. ಮುಖ್ಯವಾಗಿ ಭಾಳ ದೊಡ್ಡ ಥ್ಯಾಂಕ್ಸ್ ಪ್ರೇಮ್ ಸರ್ಗೆ ಹೇಳಬೇಕು. ಯಾಕಂದರೆ ಒಂದು 2-3 ತಿಂಗಳು ಈ ಆಡಿಯೋಗೋಸ್ಕರ ಅವ್ರು ನನ್ನ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿದರು ಮೈಸೂರಲ್ಲಿ. ಈ ಫಿಲ್ಮಲ್ಲಿ ಎಷ್ಟು ಹಾಡುಗಳಿದೆ, ಇವರು 6 ಅಂತ ಹೇಳಿದಾಗ ನನಗೆ ಈಗ ಗೊತ್ತಾಗಿದೆ 6 ಇದೆಯಾ ಅಂತ. ಯಾಕಂದರೆ ನಾನು ಎಷ್ಟು ಮಾಡಿದ್ದೀನಿ ನಂಗೆ ನೆನಪೂ ಇಲ್ಲ. ಸರ್ ಜಾಸ್ತಿ ಇದೆ ಸರ್ ಇನ್ನೂ ಅಂತ. ಆ್ಯಂಡ್ ಬಟ್ ಎವ್ರಿ ಕ್ಯಾರೆಕ್ಟ್ರಿಗೂ ಒಂದೊಂದು ಥೀಮ್ ಮಾಡಿರೋದೇ ಹಾಡು ಥರ ಇದೆ. ಒಂದೊಂದು ಥೀಮ್ಗೇನು ಅಷ್ಟು ಖರ್ಚು ಮಾಡಿದ್ದೀವಿ ಅಂದರೆ ಮತ್ತೆ ಪ್ರೇಮ್ ಸರೇ ಮಾಡಬೇಕು ಈ ಥರ, ಬೇರೆ ಯಾರು ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ದುಡ್ಡು ಸ್ಪೆಂಡ್ ಮಾಡ್ಬೋದು, ಬಟ್ ಆ ಥರ ಮ್ಯೂಸಿಕ್ ತೆಗ್ಸೋದಿದೆಯಲ್ಲ ಅದು ಒಬ್ಬರೇ. KD ಅಂದರೆ ಕಿಂಗು ಫಸ್ಟು ಪ್ರೇಮ್ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದ ಡೈನೋಸರ್ ಆಫ್ ಆಲ್ ಹೀರೋಸ್ ಅಂತ ಹೇಳ್ಬೋದು KND ಇವರಿಬ್ಬರು. ಸೊ ಅದ್ಭುತವಾಗಿದೆ. ನಾನು ಸ್ವಲ್ಪ ರಶಸ್ ನೋಡಿದೆ, ಸರ್ ಪರ್ಫಾರ್ಮೆನ್ಸು ಕೂಡ ನೋಡಿದೆ, ಅದು ಮುಂದೆ ಮಾತಾಡ್ಬೋದು. ಬಟ್ ಸರ್ ಐ ವಾಸ್ ಜಸ್ಟ್ ಮೆಸ್ಮರೈಸ್ಡ್. ಅಂದರೆ ಆ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ತೊಗೊಂಡೋಗಿದ್ರಿ ಅಂದರೆ ನನಗೆ ಎಷ್ಟೋ ಮೂಮೆಂಟ್ಸಲ್ಲಿ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡ್ತು, ಅಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದರು ಧ್ರುವ ಸರ್. ನಾನು ಸಿಕ್ಕಿದಾಗ ಹೇಳೋಣ ಅಂದ್ಕೊಂಡಿದ್ದೆ ಸರ್. ಸೊ ಆ್ಯಂಡ್ ಆನಂದ್ ಆಡಿಯೋ ಅವರು ನಮ್ಮ ಫ್ಯಾಮಿಲಿ ಅಂತ ಹೇಳ್ತೀನಿ. ನಂದು ಆಲ್ಮೋಸ್ಟ್ 150 ಸಿನಿಮಾದಲ್ಲಿ 125 ಸಿನಿಮಾ ಅವ್ರ ಲೇಬಲಲ್ಲೇ ಇರುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ ದಟ್ ನೀವೇ ತೊಗೊಂಡ್ರಿ ಸರ್. ಪ್ರೇಮ್ ಸರ್ ಇದ್ದರೆ ನೀವು ಇರಬೇಕು, ಅದಿದ್ರೇ ಅದಕ್ಕೊಂದು ಪಿಲ್ಲರು. ಆ್ಯಂಡ್ ಥ್ಯಾಂಕ್ ಯು ಸುಪ್ರೀತ್ ಸರ್, ಆ್ಯಂಡ್ ಥ್ಯಾಂಕ್ ಯು ಪ್ರೇಮ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಆಯಿತು, ಅವಕಾಶ ಅಂತೆ ಅವ್ನು ನನಗೆ ಕೊಟ್ಟಿರೋದು ಅವಕಾಶ, ಅವ್ನು ಕೊಟ್ಟಿರೋದು ನೋಡಿ ಹೆಂಗಂತಾನೆ. ಅರ್ಜುನ್ ಸರ್ ಒಂದು ಮಾತು ಹೇಳಿದ್ರು, ಬ್ಲೆಸ್ಸಿಂಗ್ ಅಂತ. ನಿಜವಾಗ್ಲೂ ಅನಿಸುತ್ತೆ ಈ ಮಾತುಕತೆ, ಆ ಪೋಸ್ಟರ್ಸು, ವಿಷಯಗಳೆಲ್ಲ ಕೇಳಿದಾಗ KVN ಸಂಸ್ಥೆ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, AJ ಸರ್ ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ಆನಂದ್ ಆಗಿರ್ಬೋದು, ಈ ಇಷ್ಟು ಜೊತೆ ಸೇರಿ ಇಂಥದ್ದು ಒಂದು ಆಗ್ತಾ ಇದೆ ಅನ್ನೋದೇ ಒಂದು ಬ್ಲೆಸ್ಸಿಂಗ್. ಐ ಥಿಂಕ್ ದೇವರ ಆಶೀರ್ವಾದ ಇದ್ದರೆ ಮಾತ್ರ ಈ ಥರ ಒಂದು ಕ್ರಿಯೇಟಿವ್ ಟೀಮ್, ಪ್ಯಾಷನೇಟ್ ಟೀಮ್ ಜೊತೆ ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೂ ಆಡಿಯನ್ಸ್ ಆಗಿ, ಕನ್ನಡಿಗರಾಗಿ ಬಹಳ ಹೆಮ್ಮೆ, ಕುತೂಹಲ ಇರುವಂತಹ ಸಿನಿಮಾ. ಈ ಕುತೂಹಲಕ್ಕೆ ಬಹಳ ಮುಖ್ಯವಾದ ಮತ್ತೊಂದು ಕಾರಣ ಅಂದರೆ ಆ ಲುಕ್ ನೋಡಿ, ಅಲ್ಲಿ ಆ ಕತ್ತಿನ ಬಾಯಿನಲ್ಲಿ ಇಟ್ಕೊಂಡು ಧ್ರುವ ಸರ್ ಅವ್ರ ಐಸು, ಆ ಲುಕ್ ಸೀರಿಯಸ್ಲಿ KD ಅಂದ ತಕ್ಷಣ ಆ ಕಣ್ಣಿಗೆ ಬರುವಂಥದ್ದು ಅಷ್ಟು ಪರ್ಫೆಕ್ಟ್ ಆಗಿದೆ ಆ ಶಾಟ್. ಧ್ರುವ ಸರ್ ಈ ಸಿನಿಮಾಗೆ ಕೆಲಸ ಮಾಡೋದು ಹೇಗಿತ್ತು? ಮೊದಲನೇದಾಗಿ ಅವ್ನು ಮಾತಾಡೋಕ್ಕೆ ಮುಂಚೆ ನಾನು ಮಾತಾಡ್ಬಿಡ್ತೀನಿ. ಮೊನ್ನೆ ಶೂಟಿಂಗ್ ಮಾಡ್ತಿದ್ದೆ, ನೆನ್ನೆ ಕರೆಕ್ಟು ರವಿ ಸರ್ದು ಶೂಟ್ ಮಾಡ್ತಿದ್ದೆ. ಕರೆಕ್ಟಾಗಿ ಬಂದ ತಕ್ಷಣ ರವಿ ಸರ್ ಹೇಳಿದ್ರು, ಏಯ್ ಏನೋ ನೀನು 10:30 ಶೂಟಿಂಗ್ ಬರ್ತೀಯ ನೀನು, ಏನೋ ನೀನು ಅಂದರು ಧ್ರುವಂಗೆ. ಅಯ್ಯಯ್ಯೋ ಇಲ್ಲಣ್ಣ, ಯಾರಣ್ಣ ಹೇಳಿದ್ದು ನಿನಗೆ? ನಾನು ಅವಾಗ ರವಿ ಸರ್ ಹೇಳಿದೆ, ಇಲ್ಲ ಸರ್, ಅವನು 7 ಗಂಟೆ ಅಂದರೆ 7 ಗಂಟೆ ಬರ್ತಾನೆ. 7 o'clock ಈಸ್ ಮೈ ಬ್ರದರ್. ಅವನು ಹೀರೋ ಸೆಕೆಂಡ್ರಿ ನನಗೆ, ಈಸ್ ಮೈ ಬ್ರದರ್, ನನ್ನ ತಮ್ಮ. ಎಲ್ಲದಕ್ಕಿಂತ 7 ಅಂದರೆ 7 o'clock ಇರ್ತಾನೆ. ತಪ್ಪಿ ಬೈ ಮಿಸ್ಟೇಕ್ ಒಂದು 10 ನಿಮಿಷ ಲೇಟ್ ಆದರೆ ನನಗೆ ಮೆಸೇಜ್ ಮಾಡ್ತಾನೆ, ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯ್ತು, 10 ನಿಮಿಷ. ಬಟ್ 10 ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ತೋರಿಸ್ತಾನೆ, ಏನು ಫೋನ್ನ, ಅಣ್ಣ ನೋಡೋಣ 7:10 ನೋಡೋಣ, ಇನ್ನೂ 1 ನಿಮಿಷ ಬ್ಯಾಲೆನ್ಸ್ ಇದೆ ನಿಂದು ಅಂತ. ಅಂದರೆ ಅಷ್ಟು ಪ್ರಾಂಪ್ಟಾಗಿ ಏನು ಕೇಳ್ತೀನಿ ಅಂದರೆ ಎಲ್ಲ ಇಡೀ ಯೂನಿಟ್ ಇದ್ರು ಹಂಗೆ ಅಂದರು. ಸೊ ಯಾವಾಗಲೂ ಅಷ್ಟೇ ಪ್ರಾಂಪ್ಟಾಗೆ ತುಂಬ ಡೆಡಿಕೇಟ್ ಅಂದರೆ ಅವನ ಬಗ್ಗೆ ಮಾತಾಡೋಂಗಿಲ್ಲ, ಇನ್ನೊಂದ್ಸರಿ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ. ಬಟ್ ಈಸ್ ಎ ಪ್ರಾಂಪ್ಟ್. ಆ್ಯಂಡ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಅಪ್ಪು ಅವರು ಮತ್ತು ಶಿವಣ್ಣ ಅವ್ರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ ನಾನು, ಅವರಿಬ್ಬರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಅಷ್ಟು ಇನ್ನೋಸೆನ್ಸ್, ಅಷ್ಟು ಅದ್ಭುತವಾಗಿ. ಈಗ ನಮ್ಮ ಅರ್ಜುನ್ ಹೇಳಿದ್ರು, ನಾನು ಓಪನಿಂಗ್ ಒಂದು ಸೀನ್ ತೆಗ್ದೀನಿ, ಓಪನಿಂಗ್ ಒಂದು ಸೀನ್ ಇಡೀ ಸಿನಿಮಾ ಹೆಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾನೆ. ನಮಗೆ ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ಇವನ್ ಥರ ಆಗಬೇಕಲ್ಲ ನಾನು ಅನ್ಸುತ್ತೆ, ಆ ಥರ ಆ್ಯಕ್ಟ್ ಮಾಡ್ಯಾನು. ಸೊ ಏನಕ್ಕೆ ಕೇಳಿದೆ ಅಂದರೆ ಅವ್ನು ಮಾತಾಡೋಕ್ಕೆ ಮುಂಚೆ ನನ್ನ ಬಗ್ಗೆ ಏನಾರು ಬೈದಿದ್ಬಿಟ್ಟನು ಅಂತ ಹೇಳಿದೆ. ಸೊ ಹೇಳಂಗಪ್ಪ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವ್ರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ನನ್ನ VIPsಗೆ ಎಲ್ರಿಗೂ ನಮಸ್ಕಾರ. KD ಅಂದರೆ ಎಕ್ಸ್ಪ್ಯಾನ್ಷನು ಕಾಳಿದಾಸ. ಈ ಸಿನಿಮಾದಲ್ಲಿ ಕಾಳಿದಾಸ ನಾನೇ. ಈ ಪಾತ್ರ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಅಂದರೆ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಈ ಸಿನಿಮಾ ಹೆಂಗೆ ಶುರು ಆಯಿತು ಅಂತ ಹೇಳ್ತೀನಿ. ಅಫ್ಕೋರ್ಸ್ KVN ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಷನ್ ಇರುತ್ತಲ್ಲ. KVN ಸರ್ ಕೇಳಿದ್ರು, ಸರ್ ಯಾವ್ದು ಮಾಡೋಣ ಸರ್, ಯಾರ ಜೊತೆ ಮಾಡೋಣ ಸರ್ ಅಂತ. ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ, ಇಲ್ಲ ಪ್ರೇಮಣ್ಣನ ಹತ್ರ ಒಂದ್ಸರಿ ಮಾತಾಡ್ಬಿಡೋಣ, ಯಾಕೆಂದರೆ ಮೊನ್ನೆ ಮೀಟ್ ಆಗಿದ್ದೆ ಅವ್ರ ಹತ್ರ ಅಂತ. ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ, ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ. ಗಾಡ್ಸ್ ಗ್ರೇಸ್ ಎಲ್ಲ ಥಿಂಕಿಂಗು ಒಂದೇ ಆಗಿರೋದ್ರಿಂದ
ಸಿನಿಮಾ ಟೇಕ್ ಆಫ್ ಆಯಿತು. ನನಗೆ ಯಾವಾಗಲೂ ಒಂದು ಭಯ ಇತ್ತು, ಯಾಕೆಂದರೆ ಡೈರೆಕ್ಟರ್ ತುಂಬಾ ಕಲ್ಟು, ನಮ್ಮ ಆಡಿಯನ್ಸ್ ಪಲ್ಸ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋವಂಥ ನಿರ್ದೇಶಕರು, ಆ್ಯಂಡ್ ಆಲ್ಸೋ ಈಸ್ ಅ ಸೀನಿಯರ್ ಡೈರೆಕ್ಟರ್. ಬಟ್ ನಾನು ಸೆಟ್ಗೆ ಹೋದಾಗ ಹಿ ವಾಸ್ ಅ ಟೀಚರ್ ಆ್ಯಕ್ಚುಲಿ. ಅವ್ರ ಕ್ಯಾರೆಕ್ಟರ್ ಹೇಗಿರಬೇಕು ಅನ್ನೋದು ಅವರು ತುಂಬಾ ಚೆನ್ನಾಗಿ ಗೊತ್ತು. ಹಿ ಯೂಸ್ ಟು ಎನ್ಯಾಕ್ಟ್. ನನಗೆ ತುಂಬಾ ಈಸಿ ಆಯಿತು. ಪ್ರತಿಯೊಬ್ಬರು ಕಲಾವಿದ್ರಿಗೂ ಈ ಥರ ಡೈರೆಕ್ಟರ್ ಸಿಗಬೇಕು ಆ್ಯಕ್ಚುಲಿ. ಏನಕ್ಕೆ ಅಂದರೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಮರೆಯ, ಆ್ಯಕ್ಟ್ ಮಾಡಿ ಹಿಂಗೇ ಬೇಕು, ನನಗೆ ಹಿಂಗೇ ಬೇಕು ಮಗನೇ ಬಾಡಿ ಲ್ಯಾಂಗ್ವೇಜು ಅಂತ. ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗಿಯಲ್ಲ, ಕಾಂಪೋಸಿಷನ್ಸ್ ಇರುತ್ತೆ, ನೀಟಾಗಿ ಶಾರ್ಟ್ ಡಿವಿಷನ್ಸ್ ಇರುತ್ತೆ, ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಮಣ್ಣ. ಆ್ಯಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ, ಆನಂದ್ ಆಡಿಯೋ. ನಾನು ಶ್ಯಾಮ್ ಸರ್ನಿಗೂ ನನಗೂ ಹೆಂಗೆ ಸಂಬಂಧ ಅಂದರೆ, ನಮಗೆ ಅದ್ದೂರಿಯಲ್ಲಿ ಫಸ್ಟ್ ಆಡಿಯೋ ತೊಗೊಂಡಿದ್ದೆ ಶ್ಯಾಮ್ ಸರ್. ಆಗ ಹೊಸಬ್ರದ್ದು ಯಾರು ತೊಗೊತಾ ಇರಲಿಲ್ಲ, ಆಗ ಆನಂದ್ ಆಡಿಯೋ ಅವ್ರು ತೊಗೊಂಡ್ರು. ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು 1000 CD ಫ್ರೀ ಕೊಟ್ಟಿದ್ರು. ನಾನು ಯೂಶ್ವಲಿ ಏನು ಮಾಡ್ತಿದ್ದೆ ಅಂದರೆ, ಈ 1000 CD, ಆಗ CD ಇತ್ತು, CD ತೊಗೊಂಡೋಗಿದ ತಕ್ಷಣ ಬಸ್ ಸ್ಟ್ಯಾಂಡೆಲ್ಲ ಹೋಗಿ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ, ಮಚ್ಚ ಆ ಬಸ್ಸವ್ರಿಗೊಂದು ಕೊಟ್ಬಿಡು, ಈ ಬಸ್ಸವ್ರಿಗೊಂದು ಕೊಟ್ಬಿಡು, ಈ ಆಟೋದವ್ರಿಗೆ ಕೊಟ್ಬಿಡೋಣ ಅಂತ ಪ್ರತಿಯೊಂದು ಇದು ಇಮಿಡಿಯೇಟಾಗಿ 1-2 ದಿವಸದಲ್ಲೇ 1000 CD ಆಗೋಯ್ತು. ತಿರ್ಗಾ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದು 80,000 ಹೆಂಗೋ ಅಡ್ಜಸ್ಟ್ ಮಾಡಿ ತಿರ್ಗಾ ಹೋದರೆ ಅವ್ರು ಒಂದು 2-3 ಸರಿ 1000 CDs ಕೊಟ್ಟಾದ್ಮೇಲೆ ತಿರ್ಗಿ ಕರೆದ್ರು, ಏನು ದುಡ್ಡು ಹಂಚುತ್ತಾ ಇದ್ದೀರಾ, ನೀವೇನು ತಲೆ ಕೆಡ್ಸ್ಕೊಂಬೇಡಿ, ತೊಗೊಳ್ಳಿ 1000 CD ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಆ ರೀತಿ ಸಪೋರ್ಟ್ ಮಾಡಿದಂಥ ಶ್ಯಾಮ್ ಸರ್ ಮತ್ತು ಆನಂದ್ ಅವರು, ಆನಂದ್ ಆಡಿಯೋ ಕಂಪ್ನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಫಸ್ಟ್ ಸಿನಿಮಾ ಅದ್ದೂರಿ. ಸಿನಿಮಾ ಬಡ್ಜೆಟ್ ಬಂದು 4 ಕೋಟಿ, ಇನ್ಕ್ಲೂಡಿಂಗ್ ಪ್ರಿಂಟ್ ಆ್ಯಂಡ್ ಮೀಡಿಯಾ ಅಂದರೆ ಪಬ್ಲಿಸಿಟಿ ಎಲ್ಲ ಸೇರಿ. ಇವತ್ತು ಆಡಿಯೋನೇ ಅದರ 4ರಷ್ಟು ಅಂದರೆ 17.25 ಕೋಟಿಗೆ ಹೋಗಿದೆ ಅಂದರೆ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಆಲ್ಸೋ ಈ ಜರ್ನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ವೆಂಕಟ್ ಸರ್ಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ಹಾಸ್ಪಿಟ್ಲಲ್ಲಿದ್ದರೂ ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಅರ್ಜುನ್ ಜನ್ಯ ಸರ್ಗೆ ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾವಿಬ್ಬರು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು. ದಿಸ್ KD ಮೂವಿ ಈಸ್ ಎಂಟೈರ್ಲಿ ಪ್ರೇಮಣ್ಣನ ಮೂವಿ. ಅವ್ರ ವಿಷನ್ನು, ಅವರ ಡ್ರೀಮು ಮತ್ತು ಅವರ ಎಕ್ಸಿಕ್ಯೂಷನ್, ಆ್ಯಂಡ್ ಆಲ್ಸೋ ನಮ್ಮ DOP ವಿಲಿಯಮ್ಸ್ ಅವರು. ನಿಮಗೆ ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಶೋರ್. ಇಟ್ ವಿಲ್ ಬಿ ವಾಲ್ಕೆನೋ ವಿಲಿಯಮ್ಸ್. ಹಾಂ, ನಾವು ಹೊಸ್ದಾಗ ವಾಲ್ಕೆನೋ ವಿಲಿಯಮ್ಸ್ ಅಂತ, ಯಾಕೆಂದರೆ ಲೈಟ್ಸ್ಗೇನು ಬರಾನೇ ಇರಲಿಲ್ಲ, ಅಷ್ಟು ಲೈಟ್ಸ್ ಇರುತ್ತೆ. ನಿಮಗೆ ನಿಜವಾಗ್ಲೂ 1970-75 ಹೇಗಿರುತ್ತೋ ಹಾಗೆ ಇರುತ್ತೆ. ಇಡೀ ಎಂಟೈರ್ ಸಿಟಿನೇ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಬೆಂಗಳೂರನ್ನೇ ಇನ್ನೊಂದು ಬೆಂಗಳೂರು ಮಾಡಿ ಇಟ್ಬಿಟ್ಟಿದ್ದಾರೆ. ಟೌನ್ ಹಾಲು ಅಷ್ಟೇ, ಸೇಮ್ ಮೆಷರ್ಮೆಂಟು. ನಿಮಗೆ ಆಲ್ಮೋಸ್ಟ್ ಇನ್ನೇನು ಪಸಾರ ಮಾಡೋದು ಬೇಡ ಅಲ್ವಾ? ಹಾಂ, ನೀವು ಪರವಾಗಿಲ್ಲ ಅಂತೀರಣ, ಇಲ್ಲಿ ಬೇಡ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳ್ದಂಗೆ 16ನೇ ತಾರೀಕು August 16th ಒಂದು ಫಸ್ಟ್ ಲುಕ್ ಟೀಸರ್ ಬರುತ್ತೆ. ಫಾಲೋಡ್ ಅಪ್ ಒಂದು ಸಾಂಗ್ 24ನೇ ತಾರೀಕು ಸಾಂಗ್ ಬರುತ್ತೆ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕೆಂದರೆ ಫಸ್ಟ್ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರು. ಇನ್ನು ಸಾಂಗ್ಸ್ಗಳೆಲ್ಲ ನಡೀತಾ ಇದೆ. ನನಗೆ ಇದು ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ಟುಗೆದರ್. ಏಕೆಂದರೆ 1970s ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ವಿಡಿಯೋಲಿ ಏನೋ ಹಿಂಗಿದೆಯಾ ಅಂದರು. ನಮ್ಮ ತಂದೆ ನಾನು ಹಿಂಗೆ ಇದ್ದಿದ್ದು ಅಂದರು. ಎಲ್ಲರ ಕಡೆಯಿಂದನೂ ಒಂದು ಪಾಸಿಟಿವ್ ನೋಟ್ ಅಂತೂ ಇದೆ, ಒಂದು ಪಾಸಿಟಿವ್ ವೈಬ್ಸ್ ಇದೆ. ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಜಯ ಆಂಜನೇಯ. ಬಟ್ ಶೂಟಿಂಗ್ ಏನು 150 ಮ್ಯಾಕ್ಸಿಮಮ್ ಎಂಟರ್ ಸಿನಿಮಾ 150 ಡೇಸ್ ನಂದು ಮುಗಿಯುತ್ತೆ. 150 ಡೇಸ್ ಎಂಟರ್ ಇದು. ಯಾಕಂದ್ರೆ ನಮ್ಮ ಹುಡುಗ ಬಂದ್ಬಿಟ್ಟು ಆನ್ ಟೈಮ್. ನಮ್ಮ ಹುಡುಗ ಒಂದಿನ 10 ಗಂಟೆ ಬಂದವನಲ್ಲ, ಒಂದಿನ 1 hour ಅರ್ಧ ಗಂಟೆ ಲೇಟ್ ಮಾಡಿದವನಲ್ಲ ಅವನು. ಸೊ ಅದರಿಂದ ಆನ್ ಟೈಮ್ ಮಾಡಿದ್ದೀವಿ, ಯಾವ ಆರ್ಟಿಸ್ಟ್ ಆಗಲಿ. ಸೊ ಬೇಸಿಕಲಿ ನನಗೆ ಧ್ರುವ ಅವರು ಆನ್ ಟೈಮ್ ಬಂದಾಗ, ಸೊ ಬೇರೆಯವರೆಲ್ಲ ಬರ್ತಾರೆ ಅವಾಗ. ಬೇರೆಯವರೆಲ್ಲ ಆನ್ ಟೈಮ್ಗೆ ನಾವು ಒಂದು ಪ್ಲ್ಯಾನ್ ಮಾಡಿರ್ತೀವಲ್ಲ, ಅದ್ರ ಪ್ರಕಾರ 150 ಡೇಸ್ ಇನ್ ಮ್ಯಾಕ್ಸಿಮಮ್. ಇನ್ನೊಂದು ವೀಕ್ ಶೂಟಿಂಗ್ ಇದೆ. ಅದಾದಮೇಲೆ ಓನ್ಲಿ ಸಾಂಗ್ಸ್, 3 ಸಾಂಗ್ಸ್ ಆಗಿದೆ. ಒಂದು ಸಾಂಗ್ ಕೊರಿಯೋಗ್ರಫಿ ನಾಗೇಶ್ ಮಾಡಿದ್ದಾರೆ, ಇನ್ನೊಂದು ಸಾಂಗು ರಾಜು ಸುಂದರಂ ಮಾಡಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಮೋಹನ್ ಮಾಸ್ಟರ್ ಮಾಡಿದ್ದಾರೆ.
ಇನ್ನು 3 ಸಾಂಗ್ಸಲ್ಲಿ ಒಂದು ಸಾಂಗು ಭೂಷಣ್ ಮಾಸ್ಟರ್ ಮಾಡ್ತಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಇವ್ರು ಮಾಡ್ತಿದ್ದಾರೆ, ಅದು ಪ್ರಭು ಮಾಸ್ಟರ್ ಮಾಡ್ತಿದ್ದಾರೆ, ಪ್ರಭುದೇವರು. ಆ್ಯಂಡ್ ಇನ್ನೊಂದು ಫಾರಿನ್ ಸಾಂಗ್ ಬಂದ್ಬಿಟ್ಟು ಇನ್ನೊಂದು ಫಾರಿನಲ್ಲಿ ಮಾಡ್ತಿದ್ದೀವಿ. ಫ್ಲೈಟ್ ಅಂದ ತಕ್ಷಣ ನನ್ನ ಮಗ ನೋಡ್ತಾನೆ ನಮ್ಮ ಇದ. ಆ್ಯಂಡ್ ಫಾರಿನ್ ಸಾಂಗ್ ಮಾಡ್ತೀವಿ, ಅದು ರಾಹುಲ್ ಮಾಡ್ತಿದ್ದಾರೆ. ಅಂದರೆ ಪ್ರತಿ ಸಾಂಗನು ಒಬ್ಬೊಬ್ರು ಅಂದರೆ ಈ ಸರಿ ಯಾರು ರಿಪೀಟ್ ಇಲ್ಲ, ಒಂದೊಂದೇ ಸಾಂಗ್ ಒಬ್ಬರು. ಯಾಕೆಂದ್ರೆ ನಾನು ಕೆಲಸ ಕಲ್ತ್ಕೋಬೇಕಲ್ಲ, ನಾನು ಫಸ್ಟ್ ಸಿನಿಮಾ ನಂದಿದ್ದು, ನಾನು ಹೊಸಬ, ಅವ್ರ ಹತ್ರ ಏನಾದರೂ ಕಲಿಬೇಕು ಅನ್ನೋದು ಉದ್ದೇಶದಿಂದ ನಾನು ಅವ್ರ ಅಸ್ಟೆಂಟ್ ಆಗಿ ಮಾಡಿದ್ದೀನಿ. ಪ್ರೇಮ್ ಸರ್ ಇವ್ನು ಯಾವಾಗಲೂ ರೇಗಿಸ್ತಾ ಇರ್ತಾನೆ, ಯಾರು ಅಸ್ಟೆಂಟಾಗಿ ಹೋಗ್ಬೇಡಿ ನೀವು ಅಂತ. ಸರ್, ಈಗ ಈ ಪ್ರಶ್ನೆ ನಿಮಗೂ ಮತ್ತು ಧ್ರುವ ಅವ್ರಿಗೂ. ಆರಂಭದಿಂದನೇ ಹೇಳ್ತಾ ಇದ್ದೀರಿ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಥರದಲ್ಲಿ. ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ? ಡಿಸೆಂಬರ್ನಲ್ಲೇ KD ಬರ್ತಾ ಇದೆಯಾ ಹೇಗೆ ಅನ್ನೋಂಥದ್ದು ಕನ್ಫರ್ಮೇಷನ್? ಡಿಸೆಂಬರಲ್ಲಿ ಬರುತ್ತೆ, 100% ಬರುತ್ತೆ. ಅಲ್ಲ, ಪದೇ ಅದು ಒಂದು ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ಅನ್ನೋಂಥದ್ದು. ನಾವು ಟೀಸರ್ ಬಿಟ್ಟಿರೋದು ಯಾವಾಗಲೂ ಟೀಸರ್ ಬಿಟ್ಟಿದ್ದೆ. ಆಮೇಲೆ ಡಬ್ಬಿಂಗ್ ಐ ಥಿಂಕ್ ನೀವು 1 ವರ್ಷ ಹಿಂದೆ ಟೀಸರ್ ಬಿಟ್ಟಿದ್ದೀವಿ, ಯುದ್ಧ ಶುರು ಮಾಡೋಣ ಅಂತ. ಅವಾಗಲೇ 1 ಇಯರ್ ಹಿಂದೆನೆ ಮಾಡಿದ್ದೀವಿ. ಸೊ ದಿಸ್ ಇಸ್ ಕಂಟಿನ್ಯೂ. ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡ್ತಿರ್ತೀವಿ, ಅದು ಜನ ಬಂದು ನಿಂತ್ಕೊಂಡು ನೋಡ್ಬೇಕು, ಅದಕ್ಕೆ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಕ್ಯಾಪ್ಷನ್ ಹಾಕ್ಬಿಟ್ಟಿದ್ದೀನಿ, ದ ವಾರ್ ಬಿಗೈನ್ಸ್. ಸ್ಟಾರ್ಟಿಂಗಿಂದ ಅದೇ ಇದರಲ್ಲಿ ಹೋಗಿದೆ. ಸೊ ಡಿಸೆಂಬರ್ಗೆ ಬರ್ತೀವಿ. ಧ್ರುವ ಸರ್, ನಿಮ್ಮ ವಿಶ್ಲೇಷಣೆ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋಂಥ ವಿಚಾರಕ್ಕೆ? ಫೀಲ್ಡ್ಗೆ ಇಳಿದ ಮೇಲೆ ಯುದ್ಧ ಮಾಡಲೇಬೇಕು ಅಲ್ವಾ? ಸತ್ರೆ ವೀರಮರಣ, ಗೆದ್ರೆ ಸಿಂಹಾಸನ, ಯುದ್ಧ ಶುರು ಮಾಡೋಣ ಅಷ್ಟೇ. 17 ಕೋಟಿ ಸರ್, ಇಷ್ಟು ದೊಡ್ಡ 17 ಕೋಟಿ 70 ಲಕ್ಷ, ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿಯೋ ರೈಟ್ ಸೇಲ್ ಆಗಿರುವಂಥದ್ರ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ? ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯಿತು ಅನ್ನುವಂಥದ್ದು? ಮೊದಲನೇದಾಗಿ ಸಾಂಗ್ಸಿಗೆ ಬಂದಾಗ, ನೀವು ಸಾಂಗ್ಸ್ ವಿಸಿಗೆ ಬಂದಾಗ, ಹಿಂದೆ ಐ ಥಿಂಕ್ ಆನಂದ್ ಅವರು ಮತ್ತು ಶ್ಯಾಮಣ್ಣ ಇದ್ದಾರೆ. ನಮ್ಮ ಸಿನಿಮಾ ಏನಾದರೂ ಯಾವುದದು ಅಡ್ಡ ಆಗಲಿ ಆ್ಯಂಡ್ ವಿಲನ್ ಆಗಲಿ ಎಲ್ಲ ಅವ್ರ ಹತ್ರನೇ ಇದೆ. ಶ್ಯಾಮಣ್ಣ ಲಾಸ್ಟ್ ಗೀಸ್ ಆಯ್ತಾ ನಮ್ಮ ಸಿನಿಮಾದ? ಅದವರು ನಮ್ದು ಯಾವುದೂ ಇಲ್ಲ, ಹಿಟ್ ಆಗ್ಯಾವಂತೆ. ಓಕೆ, ಸೊ ದೆನ್ ಒಂದು, ಆಮೇಲೆ ಧ್ರುವ ಅವ್ರದ್ದು ಅದು ಹಿಟ್ಟು, ಪೊಗರು ಅದು ಹಿಟ್ಟಾಗಿದೆ ಅಂತೆ. ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ಟಾಗಿದೆ. ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಒಂದು ಎರಡನೇದೇನಪ್ಪ ಅಂದರೆ ಮ್ಯೂಸಿಕ್ ಅನ್ನೋದು ಇದೆಯಲ್ಲ, ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದೀವಲ್ಲ, ಸಿಂಗರ್ಗಳ ಕೈಲಿ ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು. ಆ ಪ್ರೈಸು ಹೆಂಗೆ ಅಂತಂದರೆ, ಕನ್ನಡ ನಾನು ಆಡ್ತಿರ್ತೀನಿ, ಸೊ ತೆಲುಗು ತಮಿಳು ಸಿದ್ಸೀರಾ ಮಾಡ್ತಾರೆ, ಹಿಂದಿ ಬಿ ಫ್ರಾಂಕ್ ಅಂತ ಆಡ್ತಾರೆ, ಓಕೆ, ಮಲಯಾಳಮ್ಮು ವಿಜಯ್ ಯೇಸುದಾಸ್ ಆಡ್ತಾರೆ. ದ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ, ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು. ಅಂದರೆ 260 ಜನ ಮೇಲೆ ಮಾಡಿದ್ದೀವಿ. ಅದಲ್ಲದೆ ನಿಮಗೆ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ನ 3 ಜನ ರಿದಮ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ 3 ಜನ ಶಿವಮಣಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರವ್ರ ಹೆಸರು ಮಗ, ನಮ್ಮ ರಿಕ್ಕಿ ಅದಾದಮೇಲೆ ಇವರು ನಮ್ಮ ತಬ್ಲಾ ತೋಫಿಕ್ ಕುರೇಶ್ ಅವ್ರು ಮಾಡಿದ್ದಾರೆ. ಅಂದರೆ ಈ ಥರ ಒಂದೊಂದು ಟೀಮು ಬರೀ 3 ಜನ ರಿದಮ್ ಮಾಡೋಕ್ಕೇ ಮ್ಯಾಕ್ಸಿಮಮ್ 60 ಮೆಂಬರ್ಸ್ ಮಾಡ್ತಾರೆ, 60 ಜನ. ಹಂಗ್ಲೇಕ್ ಹಾಕೊಂಡ್ರೆ ನಿಮಗೆ 300 ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ. ಅಂದರೆ ಅಷ್ಟು ಖರ್ಚಾಗುತ್ತೆ, ಅಷ್ಟು ಇದು ಮಾಡಿದ್ವಿ. ಅಂದರೆ ಕ್ವಾಲಿಟಿ ಇಂಪಾರ್ಟೆಂಟು, ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ, ಎಲ್ಲ ಕಡೆ ರೀಚ್ ಆಗಬೇಕು. ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು. ಸೊ ಆ ದೃಷ್ಟಿಯಿಂದ ಹೋಗಿದೆ. ಆಮೇಲೆ ಹಿಂದೆ ಒಂಚೂರು ಮಾರ್ಕೆಟು ಅಲ್ಪ ಸ್ವಲ್ಪ ಮ್ಯೂಸಿಕಲ್ಲಿ ನಮ್ಮದು ಏನೋ ಅಲ್ಪ ಸ್ವಲ್ಪ ಹೆಸರಿರೋದ್ರಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ, ಅರ್ಜುನ್ ಜನ್ಯ ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ. ಆಮೇಲೆ ನಮ್ಮ ಧ್ರುವ ಅವನೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅದಕ್ಕೆ ಕಾಸು ಕೊಟ್ಟವ್ರೆ, ಅಷ್ಟು ಕಾಸು. ಅಲ್ಲ, ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದ್ದಾರೆ ಅಂದರೆ, ಒಂದು ಸಣ್ಣ ಎಕ್ಸಾಂಪಲು, ನಮ್ಮ ಎಡಿಟರ್ ಹತ್ರ ಹೋಗಿ ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದ್ದೀರಲ್ಲ ಅಂತಾರೆ. ಇಲ್ಲ, ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಹಾಕು ಅಂದರೆ, ಬಾಸ್ ಓಪನೇ ಆಗಲ್ಲ ಬಾಸ್, ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ. ಅಷ್ಟು ಟ್ರ್ಯಾಕ್ಸ್ ಇರುತ್ತೆ. ಒಂದು ಮೊನ್ನೆ ಆನಂದ್ ಆಡಿದವ್ರಿಗೆ ನಂಗೆ ಶ್ಯಾಮಣ್ಣಗೆ ಮತ್ತು ಇವ್ರಿಗೆ ಸಾಂಗ್ ಕೇಳ್ಸಕ್ಕೆ ಕರೆದೆ ಸ್ಟುಡಿಯೋಗೆ. ನಾವು ಅರ್ಜುನ್ ಅವ್ರಿಗೆ ಹೇಳಿದೆ ಕೇಳಿಸ್ ಮಗನೆ ಅಂತ. ಅದು ಓಪನ್ ಆಗಲೇ ಇಲ್ಲ. ಏನಕ್ಕೆ ಓಪನ್ ಆಗಲಿಲ್ಲ ಅಂದರೆ 700-800 ಟ್ರ್ಯಾಕ್ಸ್ ಇದೆ. ಅಂದರೆ ಇಲ್ಲಿ ಓಪನ್ ಆಗಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋಲಿ ಓಪನ್ ಆಗಲ್ಲ. ನಾವು ತೊಗೊಂಡೋಗಿ ಚೆನ್ನೈಯಲ್ಲಿ ಮಾಡಬೇಕು, ತಿರ್ಗಿ ಅದನ್ನು ತೊಗೊಂಡೋಗಿ ಬಾಂಬೆಲಿ ಮಾಡಬೇಕು. ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ. ಅಂದರೆ ಅಷ್ಟು ಇದನ್ನು ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನು ಹಾಕಿದ್ದು ಬಿಕಾಸ್ ಆಫ್ ಕ್ವಾಲಿಟಿ, ಬಿಕಾಸ್ ಆಫ್ ಸೌಂಡ್. ಇವಾಗಿರೋ ಥಿಯೇಟರ್ಸ್ಗಳಿಗೆ, ಮಲ್ಟಿಪ್ಲೆಕ್ಸ್ಗಳಿಗೆ, ಸೊ ಎಲ್ಲದಕ್ಕೂ ಬೇಕಲ್ಲ. ಸೊ ಆ ದೃಷ್ಟಿಯಿಂದ ಜೊತೆ ಜಾಸ್ತಿ ಖರ್ಚು ಮಾಡಿದ್ದೀವಿ. ಇಲ್ಲಿ ಖರ್ಚು ಮಾಡಿದ್ರೆ ಪಾಪ ಏನು ತೊಂದರೆ ಇಲ್ಲ ಸರ್. 1970s, 80s ಒಳಗಡೆ ಸಿನಿಮಾ ಮಾಡಿದ್ದೀನಿ ಸರ್ ಇದನ್ನು. ಎಸ್ ಸರ್.
ಆಮೇಲೆ ಕಮರ್ಷಿಯಲ್ ಸರ್, ನೈಜ ಘಟನೆ, ಅದನ್ನು ನೈಜ ಘಟನೆ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀನಿ ನಾನು ಅದನ್ನು. ಸೊ ಆವಾಗಿನ ಬೆಂಗಳೂರನ್ನ ಕಟ್ಟೋಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ದೊಡ್ಡ ಸುಮಾರು ಒಂದು 20 ಎಕರೆಲಿ ಸೆಟ್ ಹಾಕಿದ್ದೀವಿ. ಬೆಂಗಳೂರು ಸೆಟ್ ಹಾಕಿದೆ, ಅಲ್ಲೇ 1.5 ಇಯರಿಂದ ಸೆಟ್ ಇದೆ, ಅದು 20 ಎಕರೆಲಿ ಹಾಕಿದ್ವಿ ಸೆಟ್ನ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಬಂದು ನೋಡಿದಾಗ ರಿಯಲಿಸ್ಟ್ ಬೆಂಗಳೂರು ಹೆಂಗಿರುತ್ತೆ ನಿಮಗೆ. ಪ್ರೇಮ್ ಸರ್, ರಂಗನಾಥ್ ಅಂತ KFI ಇಂದ ರಂಗನಾಥ್ ಅಂತ ಸರ್. ಲಾಂಗ್ ಕೊಟ್ಟಿರೋ ಮೂವೀಸ್ಗಳೆಲ್ಲದನ್ನು ಕೂಡ ಹಿಟ್ ಆಗಿದೆ. ಅಂದರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು ಅಂದರೆ ಕರಿಯ ಆಗಿರಲಿ, ಜೋಗಿ ಆಗಿರಲಿ. ಸೊ ಇದರಲ್ಲೂ ಕೂಡ ಧ್ರುವ ಸರ್ನ ಲಾಂಗ್ ಜೊತೆಗೆ ನೋಡ್ಬೋದು. ಸೊ ಕರಿಯ ಆಲ್ಮೋಸ್ಟ್ 675 ಡೇಸು ಮತ್ತು ಜೋಗಿ 100+ ಡೇಸು. ಸೊ ಒಂದೇ ಸ್ಕ್ರೀನ್ನಲ್ಲಿ ತುಂಬಾ ಶೋಸ್ಗಳನ್ನ ಕಂಡಿತ್ತು. ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರುವಂಥ ಒಂದು ಟೈಮ್ನಲ್ಲಿ ಎಷ್ಟು ಡೇಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಂದರೆ ಡೇಸ್ ಅಂದರೆ ಲೆಕ್ಕ ಸರ್, ನನಗೆ ಆ್ಯಕ್ಚುಲಿ ಒಂದು ಮೂವಿ 100 ಡೇಸ್ನ. ಓಕೆ. ಆಮೇಲೆ ಮೊದಲನೇದೊಂದು ಕ್ವಶನ್ ನೀವು ಕೇಳಿದ್ರಿ, ಲಾಂಗ್ ಕೊಟ್ಟಿದ್ದೀರಿ ಅಂತ. ನಾನು ಕೊಟ್ಟಿಲ್ಲ, ಹಿಡಿಯೋರು ಲಾಂಗ್ ನನ್ನ ಹತ್ರ ಕೊಡ್ತೀನಿ. ಹಿಡಿಯೋ ಸ್ಟೈಲು ಇಂಪಾರ್ಟೆಂಟು. ಅವಾಗ ದರ್ಶನ್ ಹಿಡಿದ್ರು, ಅದೊಂದು ಸ್ಟೈಲು. ದರ್ಶನ್ ಹಿಡಿಯೋ ಸ್ಟೈಲು ಇಸ್ ಅ ಡಿಫ್ರೆಂಟ್. ಅಣ್ಣ ಹಿಡಿಯೋ ಸ್ಟೈಲು, ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್, ಧ್ರುವರ್ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್. ಮಚ್ಚು ಒಂದೇ ಇರ್ಬೋದು ಒಂದು. ಅಲ್ಲೊಂದು ಡೈಲಾಗ್ ಇದೆ ಸರ್, ಬಾಯಲ್ಲಿ ಇಟ್ಕೊಂಡು ಅದನ್ನೇನೋ ಹೊಡೆದ್ಬಿಟ್ರೆ ಹುಚ್ಚರ ಆಗುತ್ತೆ, ಆ ಥರ ಡೈಲಾಗ್ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಸೊ ಆ ದೃಷ್ಟಿ. ಆಮೇಲೆ ನನ್ನನ್ನು ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಹುಚ್ಚ ಅಂದರು ನನ್ನ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ. ನಾನು ರಿಲೀಸ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಅಟ್ ಎ ಟೈಮ್ ಒಂದೇ ಸರಿ ರಿಲೀಸ್ ಮಾಡೋದು. ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳಿದೆ ಎಲ್ಲ ಥಿಯೇಟ್ರಿಗೂ ಅಟ್ ಎ ಟೈಮ್ ರಿಲೀಸ್ ಮಾಡಬೇಕು ಅಂತ. ಕೆಲವರೆಲ್ಲ ನನಗೆ ಬೈದ್ರು ಆ ಟೈಮಲ್ಲಿ. ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು. ಹೆಂಗೆ ಓಪನ್ ಮಾಡಿದ್ವಿ? ಇಲ್ಲ ಪ್ರೇಮ್ 300 ಥಿಯೇಟ್ರ್ ಹಾಕ್ಬೇಡ, 400 ಥಿಯೇಟ್ರ್ ಹಾಕ್ಬೇಡ, ಬೇಡ ಪ್ರೇಮ್. ನಾನು ಹೇಳ್ತೇವೆ ಸರ್, ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಜನ ನೋಡಬೇಕು. ನೀವು ಇಲ್ಲೊಂದು 100 ಥಿಯೇಟ್ರ್ ಹಾಕ್ಬಿಟ್ಟು ಅದಾದಮೇಲೆ ಹಿಟ್ ಆದಮೇಲೆ, ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದಮೇಲೆ ಬರ್ತಾರೆ, ಅದೆಲ್ಲ ಸುಳ್ಳು. ಯಾಕೆಂದರೆ ಅವ್ನಿಗೆ ಮರಣ ಸಹ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ. ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ, ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟ್ರ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಸಿನಿಮಾ ಚೆನ್ನಾಗಿತ್ತಾ 1 ವಾರ ಫುಲ್ ಆಗುತ್ತೆ. 1 ವಾರ ಫುಲ್ ಆದಾಗ 100 ದಿನ ಬರೋ ದುಡ್ಡು 3 ದಿನದಲ್ಲಿ ಬರುತ್ತೆ. ಇದನ್ನು ಸ್ಟಾರ್ಟ್ ಮಾಡಿದ್ದೆ ನಾನು, ಬೈಸ್ಕೊಂಡು ನನ್ನನ್ನು ಟ್ರೋಲು ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್, ನೋ ಪ್ರಾಬ್ಲಮ್, ಅದನ್ನೇನು ತಪ್ಪೇನಿಲ್ಲ. ಅಂಡ್ ಜೋಗಯ್ಯನೂ ಹಂಗೆ ಮಾಡಿದ್ರು. ಜೋಗಯ್ಯ ಅಣ್ಣ ಕೇಳಿದ್ರು, ಏನು 360 ಥಿಯೇಟ್ರ್ ರಿಲೀಸ್ ಮಾಡ್ತಿದ್ಯಾ, ಏನು ಮರ ನೀನು ಅಂತ. ಅಣ್ಣ ಒಂದೇ ದಿನಕ್ಕೆ ದುಡ್ಡು ಬರ್ತಾಯಿದ್ದೆ, ನನಗೆ ದುಡ್ಡು ಬಂತು, ಈಗ ಪ್ರೊಡಕ್ಷನ್ ನಂದೇ, ಅದು ನಂಗೆ ದುಡ್ಡು ಬಂತು. ಅವಾಗ ಜಯಣ್ಣ ರಿಲೀಸ್ ಮಾಡೋದು ರಾಜ್ಯ ಸೋಮ್ಯಾನ್, ಅವಾಗಲೂ ಹೇಳಿದೆ 1 ವರ್ಷ ಓಡೋದು 3 ದಿನದಲ್ಲಿ ದುಡ್ಡು ಬರ್ತದು. ಸೊ ಅಂದರೆ ಈಗ ಆ ಟ್ರೆಂಡ್ ಸೇಮ್ ಇದೆ. ಯಾಕೆಂದರೆ ಕಾಂಪಿಟೇಷನ್ ಇದೆ. ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ. ಅವಾಗ ನಾವು ಕಾಂಪೀಟ್ ಮಾಡಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ, ಅವ್ರ ಸಿನಿಮಾಗಳಿಗಿಂತ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು, ಈ ಡೇಸು ಆ ಡೇಸು. ನನಗೆ 1 ವಾರ ಹೋಗಲಿ 2 ವೀಕ್ಸ್ ಹೋಗಲಿ, ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು 600 ಥಿಯೇಟ್ರ್ ಇರ್ಬೋದು. ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ, ಅಷ್ಟು ಇಲ್ಲ, ಇಲ್ಲೇ ಇದ್ದಾರೆ ನಮಗೆ ಇವರು 500 ಇದೆಯಾ ಮಗನೇ? ಒಂದು 500 ಥಿಯೇಟ್ರ್ ಇರ್ಬೋದು. 500 ಥಿಯೇಟ್ರ್ ಸಿನಿಮಾ ರಿಲೀಸ್ ಮಾಡಿದ್ರೆ 500 ಥಿಯೇಟ್ರ್ನು ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ. ಈಗ ನಮ್ಮದು KD ಬಾಟ್ರೆ 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ ಅನ್ಕೊಳ್ಳಿ, 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ. ಸೊ ಬರೀ 400 ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ವಲ್ಲ ಅದು ಬರಲ್ಲ ನಿಮಗೆ. ಸೊ ಅವಾಗ ಏನು ಮಾಡ್ಬಿಡ್ತೀವಿ, ಎಂಟೈರ್ ಎಲ್ಲ ಕಡೆನೂ ಹಾಕ್ತೀವಿ, ಭಾರತದ ಎಲ್ಲ ಕಡೆನೂ ಹೋಗುತ್ತೆ. ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವನು ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತಟ್ಬಿಟ್ಟು ಹೊರಗಡೆ ಹೋಗ್ತಾನೆ, ಅಲ್ಲಿಗೆ 3 ದಿನಕ್ಕೆ ದುಡ್ಡು ಬರುತ್ತೆ. 6 ದಿನ ಹೋಗೋದು ಬೇಡ ಆ ಥರ. ಆ್ಯಂಡ್ ಸರ್, ಲುಕ್ಸ್ ಮತ್ತು ಗೆಟಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ, ನೀವು ಸುದೀಪ್ ಸರ್ನ, ಶಿವಣ್ಣ ಅವ್ರನ್ನ, ಅಪ್ಪು ಸರ್ನ ಎಲ್ಲರೂ ಕೂಡ ಒಪ್ಸಿದ್ದೀರಾ. ಆ ಕನ್ವಿನ್ಸ್ ಮಾಡೋದು, ನೀವು ಸ್ಟೇಜ್ ಮೇಲೆ ಇರೋರು ಕೂಡ ಒಪ್ಸಿದ್ದೀರಾ. ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನು ಸರ್? ಅದರ ರಹಸ್ಯ ಏನು ಸರ್? ಇಲ್ಲ, ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ, ತುಂಬ ಸ್ನೇಹಿತರು, ಶಿವಣ್ಣವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅಪ್ಪವ್ರ ಜೊತೆ ಕೆಲಸ ಮಾಡಿದ್ದೀನಿ, ದರ್ಶನ್ ಕೆಲಸ ಮಾಡಿದ್ದೀನಿ, ಸುದೀಪ್ ಸರ್ ಜೊತೆ ಕೆಲಸ ಮಾಡಿದ್ದೀವಿ, ಹೊಸಬರೊಟ್ಟಿಗೂ ಕೆಲಸ ಮಾಡಿದ್ದೀನಿ. ಸೊ ಎಲ್ಲರೂ ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ. ನನಗೆ ಧ್ರುವರ್ನ ಮೋಲ್ಡ್ ಮಾಡೋದು ತುಂಬ ಈಸಿ ಅನಿಸ್ತು. ಯಾಕೆಂದರೆ ಶಿವಣ್ಣನ ಎಷ್ಟು ಚೆಂದ ಮೋಲ್ಡ್ ಮಾಡ್ತೀವಿ, ಅಪ್ಪವ್ರ ಶಿವಣ್ಣನ ಅಷ್ಟು ಚೆಂದಾಗೆ ಬಂದರು ಧ್ರುವ. ಇಟ್ಸ್ ಲೈಕ್ ನಾಟ್ ಲೈಕ್ ಎ ಹೀರೋ. ಅವ್ರೇನು ಹೀರೋ ಬಂದು ನಾನೊಬ್ಬ ಕಲಾವಿದ ಅಂತ ಗೊತ್ತಿರಲಿಲ್ಲ. ಆಮೇಲೆ ಮಗನೇ ಇಲ್ಲ ಹೋಗೋ ನಿಂತಲು, ನೀನು ಶೂಟಿಂಗ್ ಇಲ್ಲ ಹೋಗೋ, ಬಸ್ಸಲ್ಲಿ ಕುತ್ಕೊಳ್ಳೋದು, ಇಲ್ಲ ಅಣ್ಣ ಇಲ್ಲೇ ಇರ್ತೀನಿ, ನೀನು ನೋಡ್ತಾ ಕುತ್ಕೊತೀನಿ ಅಂತ ಅನ್ನೋರು. ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ, ಗೆಟಪ್ ಮಾಡಿ, ರೆಡಿ ಮಾಡಿ, ಅದು ಡೆಡಿಕೇಶನ್. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟು. ಯಾಕೆಂದರೆ ಬಾಡಿನ ಅಷ್ಟು ಮಾಡ್ಕೊಂಡು 108 kg 110 kg ಬಾಡಿ ಮಾಡಿ ಸಡನ್ನಾಗಿ 80 kg ತಗೋಬಾ ಮಗ ಅಂತಂದರೆ, ಅಣ್ಣ ಒಂದು 20-25 ಡೇಸ್ ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಂದರೆ ಇಷ್ಟೇ ಹೇಳ್ತಿದ್ದ ಅವ್ನು ಬಿಟ್ಟರೆ ಬೇರೆ ನನಗೆ ಇಲ್ಲ ಆಗಲ್ಲಣ್ಣ ಇದಾಗಲ್ಲ ಏನೂ ಹೇಳ್ತಿರ್ಲಿಲ್ಲ. ಲವ್ ಮಗನೇ, ಒಂದು ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಮಗ ಹಿಂದಿನ ಸೀನ್ ತೆಗೆದಿದ್ದೀನಿ, ಮಧ್ಯ ಗ್ಯಾಪ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇನ್ನು ಸ್ವಲ್ಪ ಇಳಿಸೋ, ಇನ್ನೊಂದು 10 kg ಇಳಿಸ್ಬಿಡು ಅಂದರೆ,
ಅಣ್ಣ ಒಂದು 18 ಡೇಸ್ ಟೈಮ್ ಕೊಡಿ ಅಣ್ಣ. 18 ಡೇಸ್ ಇಳಿಸ್ಕೊಂಡ್ಬಂದ್ಬಿಟ್ಟು ಅವನು 18 kg ಅಷ್ಟು ಇಳಿಸ್ಕೊಂಡ್ಬಂದ ಅವನು. ಅಂದರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ. ಅಂದರೆ ಆ ಥರ ಮೋಲ್ಡ್ ಆಗ್ತಾರೆ ಗೊತ್ತಿಲ್ಲ. ಸೊ ಏನು ಮೇಲೆ ಪ್ರೇಮ್ ಮೇಲೆ ಭರವಸೆ ಏನೋ. ಸೊ ಅಲ್ಲ ಮಗನೇ ಆಗೋದು ಸರ್ ಆಗುತ್ತೆ. ಸ್ವಲ್ಪ ಕಮರ್ಷಿಯಲ್ಗೆ ಹೋಗ್ತೀನಿ ಸರ್ ನಾನು ತೀರಾ ಬುದ್ಧಿ ಹೇಳೋಕ್ಕಂತೂ ಹೋಗಲ್ಲ. ಅಲ್ಲ 70s ಎಸ್ 70s ಅಂತಂದರೆ ನಿಮಗೆ ಆಲ್ಮೋಸ್ಟ್ ಹಳ್ಳಿ ಇದ್ದಂಗೆ ನಮ್ಮ ಬೆಂಗಳೂರು ಸಿಟಿ ಅವಾಗೆಲ್ಲ ಲಿಟ್ಲ್ ಬಿಟ್ ಹಳ್ಳಿ ಇದ್ದಂಗೆ. ಸೊ ತೀರಾ ನಾನು ಹೋಗೋ ಬಾರೋ ಹೋಗ್ಲಾ ಬಾಲ ಸೊ ಅದೆಲ್ಲ ಯೂಸ್ ಮಾಡಲ್ಲ. ಕೆಲವು ಯೂಸ್ ಮಾಡ್ತೀನಿ, ಕೆಲವೆಲ್ಲ ಮಾಸಿವ್ ಆಗಿರ್ತದೆ. ಸೊ ಕಮರ್ಷಿಯಲ್ ಯಾಕಂದರೆ ರೀಚ್ ಎಲ್ಲರಿಗೂ ಆಗಬೇಕಲ್ಲ ಸರ್, ಎಲ್ಲ ಕಡೆ ರೀಚ್ ಆಗಬೇಕು. ಆಮೇಲೆ ಬೇರೆ ನಮಗೆ ಹಿಂದಿ ಡಬ್ ಮಾಡಿದ್ರು ಕೆಲವು ಶಾರ್ಟ್ಸ್ಗಳನ್ನ ಏನು ಮಾಡ್ತೀವಿ, ಕ್ಲೋಸ್ ಇದ್ದಾಗೆಲ್ಲ ಹಿಂದಿನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ, ತೆಲುಗುನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ. ಅದು ಡಬ್ ಮಾಡಬೇಕಾದ್ರೆ ಕ್ಲೋಸಲ್ಲಿ ನಿಮಗೆ ಇದಾಗುತ್ತೆ. ಸೊ ಅದೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವ್ರವ್ರದ್ದೇ ಆದ ಒಂದು ಇದನ್ನು ಮಾಡಿದ್ವಿ. ಯಾಕೆಂದರೆ ಉದಾಹರಣೆಗೆ ಈಗ ಸಾಂಗ್ ಬರೆಯೋಕ್ಕೆ ಕೊಟ್ಟೆ ನಾನು. ಚಂದ್ರಬೋಸ್ ಸಾಂಗ್ ಬರೀತಾರೆ, ಇದು ಆಸ್ಕರ್ ಅವಾರ್ಡು ತಂಡಲ್ಲ ತ್ರಿಬಲ್ ಅವರು ಬರೀತಿದ್ದಾರೆ. ಎಲ್ಲ ಸಾಂಗ್ ಅವರೇ ಬರ್ಕೊಟ್ಟಿದ್ದಾರೆ. ಕನ್ನಡ ನಾನು ಮತ್ತು ನಮ್ಮ ಮಂಜು ನಮ್ಮ ಹುಡುಗ ಅವನೊಂದು ಬರ್ದಿದ್ದಾನೆ. 4 ಸಾಂಗ್ ನಾನು ಬರ್ದೀನಿ, 2 ಸಾಂಗ್ ಅವನು ಬರ್ದಿದ್ದಾನೆ. ಸೊ ಕನ್ನಡದಲ್ಲಿ. ತೆಲುಗಲ್ಲಿ ಬಂದ್ಬಿಟ್ಟು ಚಂದ್ರಬೋಸ್ ಮಾಡ್ಯಾರೆ. ತಮಿಳ್ ಬಂದು ಮದನ್ ಕರ್ಕಿ ವೈರ್ಮುತ್ತು ಅವ್ರ ಮಗ ಮಾಡ್ಯಾರೆ. ಆ್ಯಂಡ್ ಹಿಂದಿ ಬಂದು ರಕೀಬ್ ಆಲಮ್ ಅಂತ. ಮಲಯಾಳಂ ಬಂದ್ಬಿಟ್ಟು ಗೋಪಾಲ್ ಕೃಷ್ಣ ಅಂದ್ಬಿಟ್ಟು ಅವ್ರು ಮಾಡ್ಯಾರೆ. ಬಟ್ ಅವರೆಲ್ಲ ಸಾಂಗ್ಸ್ ಬರ್ಕೊಟ್ಟ ಮೇಲೆ ಹೇಳಿದ್ರು ನನಗೆ, ಪ್ರೇಮ್ ಅವರೇ ನೀವು ವಿಡಿಯೋ ಇದ್ರೆ ಕೊಟ್ಬಿಡಿ, ಯಾಕಂದರೆ ಕೆಲವು ಶಾರ್ಟ್ಸ್ಗಳಲ್ಲಿ ನೀವೇನಾದರೂ ಇದು ಮಾಡಿದ್ರೆ ಸಾಹಿತ್ಯ ನಾವು ಚೇಂಜ್ ಮಾಡ್ತೀವಿ ಕೆಲವು ಅಂತ. ಅಂದರೆ ಆ ಥರ ಪ್ರತಿಯೊಂದು ಚೇಂಜ್ ಆಗ್ತಾರೆ ಸರ್. ಲ್ಯಾಂಗ್ವೇಜು ಮತ್ತು ಲಿಪ್ಪು ಇದು ಮೂಮೆಂಟಿಗೆ ನಮಗೆ ತಕ್ಕಂತೆ ಸ್ಕ್ರೀನ್ ಪ್ರೆಸೆನ್ಸಿಗೆ ತಕ್ಕಂತೆ ಮಾಡ್ತಿರ್ತೀನಿ. ಸರ್ ಎಸ್ ಸರ್. ಪ್ರೇಮ್ ಶಾರದಾ ಸರ್ ಇಲ್ಲ ಅಂದರೆ ಪ್ರತಿ ಸಾರಿ ಸರ್ ಮದರ್ ಸೆಂಟಿಮೆಂಟ್, ಯಾಕೆಂದರೆ ತಾಯಿ ದೇವರು. ಓಕೆ, ಇದನ್ನು ಬೇರೆ ಥರ ಎಮೋಷನ್ಸ್ ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಎಮೋಷನ್ಸೇ ಧ್ರುವವ್ರು ಈ ಸಿನಿಮಾದಲ್ಲಿ ಕಾಳಿದಾಸ ಎಮೋಷನ್ಸು. ನನಗೆ ಪ್ರತಿ ಸಾರಿ ನಾನು ಅರ್ಜುನರು ಅವಾಗಲೇ ಹೇಳಿದ್ರು, ನೋಡಿದ್ರೆ ತುಂಬ ಫೀಲ್ ಆಗ್ಬಿಡುತ್ತೆ ಓಪನಿಂಗ್ ಸಿನಿಮಾನೇ ಅದನ್ನಂತ. ಅಷ್ಟು ಚೆನ್ನಾಗಿ ನೋಡಿದ್ದಾರೆ. ಸುಮಾರು ಒಂದು 50 ಸರಿ ನಾನು ಅದು ಎಡಿಟ್ ಮಾಡಿ ನೋಡ್ತಾ ಇರ್ತೀನಿ. ಯಾವಾಗಲೂ ಎಡಿಟ್ ಮಾಡ್ತಾನೆ ಇರ್ತೀನಿ, ಹಗಲು ರಾತ್ರಿ ನಾನು ನೋಡಲ್ಲ. ಸೊ ಧ್ರುವವ್ರು ನೋಡಿದ್ರೆ ನಾನು ಯಾರೇ ಒಬ್ಬ ಪ್ರೇಕ್ಷಕ ಧ್ರುವವ್ರನ್ನ ಈ ಸಿನಿಮಾದಲ್ಲಿ ನೋಡಿದ್ರೆ ನಾನು ಅವನ ಥರ ಹುಟ್ಟಬೇಕಾಗಿತ್ತು ಗುರು, ಅವನ ಥರ ಬದುಕಬೇಕು ಗುರು, ಅವನ ಥರ ಬಾಳ್ಬೇಕು ಗುರು ಅಂತ ಅನಿಸ್ಬೇಕು. ಅಷ್ಟು ಇನ್ಸ್ಪೈರ್ ಆಗ್ತಾರೆ ಧ್ರುವ. ಅಂದರೆ ಅಷ್ಟು ಎಮೋಷನ್ಸ್ ಇದೆ ಸರ್. ಆ ಪಾತ್ರನೇ ಎಮೋಷನ್ನಾಗಿ ತೊಗೊಂಡೋಗಿದ್ದೀನಿ ಇದರಲ್ಲಿ. ಸರ್ ಶಾರದಾ ಪ್ರೇಮ್ ಮೇಡಮ್ ನಮಸ್ಕಾರ, ಹೆಂಗಿದ್ದೀರಿ? ನಡೀತಾ ಚೆನ್ನಾಗಿ. ಓಕೆ ಪ್ರೇಮ್ ಧ್ರುವ ಆ್ಯಂಡ್ ಸುಪ್ರೀತ್ ಎವ್ರಿಬಡಿ ಯು ಆರ್ ಟಾಕಿಂಗ್ ಅಬೌಟ್ ಪ್ರೇಮ್. ನೀವು ಧ್ರುವ ಸರ್ಜಾದ ಪಂಕ್ಚುವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಆಮೇಲೆ ಲೈಕ್ ಆಡಿಯೋ ರೈಟ್ಸ್ ಇಷ್ಟು ಇದಕ್ಕೆ ಹೋಗ್ತಾ ಇದೆ ಅಂತ. ಬಟ್ ವೇರ್ ಇಸ್ ದ ಪಂಕ್ಚುವಾಲಿಟಿ ಆಫ್ ಬ್ರಿಂಗಿಂಗ್ ದ ಮೂವಿ ಟು ಥಿಯೇಟರ್ಸ್? ಅಲ್ಲಿ ಫುಲ್ ಎಲ್ಲರೂ ದಿನ ಮಾತಾಡ್ತಾ ಇರೋದೇ ಥಿಯೇಟರ್ಸ್ ಮುಚ್ಚೋಗ್ತಾ ಇದೆ ಆಗಿದೆ ಅಂತ. ವಾಟ್ ಈಸ್ ಯೋರ್ ಪಂಕ್ಚುವಾಲಿಟಿ ಟು ಬ್ರಿಂಗ್ ದ ಮೂವಿ ಟು ಥಿಯೇಟರ್ಸ್? ಥ್ಯಾಂಕ್ ಯು ಮೇಡಮ್, ನೀವು ಚೆನ್ನಾಗಿ ಕ್ವಶನ್ ಕೇಳಿದ್ರಿ. ಗುಡ್ ರಿಯಲಿ ಗುಡ್. ಥ್ಯಾಂಕ್ ಯು ಸೊ ಮಚ್. ಅಣ್ಣ ನೀನು ಕೇಳ್ಬಿಡ್ತೀವಿ ಅದೇನೆ ಇಲ್ವಾ? ಓಕೆ ಸರ್, ಒಂದು ಸಿನಿಮಾ ಅನ್ನೋದು ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಆ್ಯಂಡ್ ದೆನ್ ಪ್ರೊಡ್ಯೂಸರ್. ಒಂದು ಇದನ್ನು ತಿಳ್ಕೊಳ್ಳಿ, ಮುಚ್ಚೋಗ್ತಾ ಇದೆ. ಎಸ್ ಮುಚ್ಚೋಗ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ. ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ. ಆವಾಗ ವರ್ಷಕ್ಕೆ 3 ಪಿಕ್ಚರ್ 2 ಪಿಕ್ಚರ್ ಮಾಡ್ತಾಯಿದ್ರು ಸರ್, ಒಪ್ಕೋತೀನಿ. ಹೆಂಗೆ ಮಾಡ್ತಿದ್ರು? ಗ್ರಾಫಿಕ್ಸ್ ಇತ್ತ ಸರ್? ಗ್ರಾಫಿಕ್ಸ್ ಇರಲಿಲ್ಲ. ಓಕೆ, ಇವಾಗಲೂ ಹಂಗೆ ಮಾಡೋಕೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೆ, ತಗೊಂಬಂದು ಇಳಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೆ ಹೋಗ್ಬಿಡ್ತದೆ. ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡಬೇಕು ಅಂದರೆ ಕ್ವಾಲಿಟಿ ಮಾಡ್ಬೇಕು. ನಾವು ಕ್ವಾಲಿಟಿ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಮೇಡಮ್. ಒಂದು ಕ್ವಾಲಿಟಿ ಮಾಡೋಕ್ಕಂತೂ ಟೈಮ್ ಬೇಕೇ ಬೇಕು. ಒಂದು ಹಂಗನ್ಬಿಟ್ಟು ನೀವು ಹೋಗಿದ್ರು ಅವ್ರಿಗೆ ಬಾ ಮಗ ನೀನು 3 ಪಿಕ್ಚರ್ ಮಾಡೋ, ದರ್ಶನ್ ಅವ್ರಿಗೆ ನೀವು 2 ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟ್ರು ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ 1 year ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ. ಇವಾಗ ಒಂದು ರಿಲೀಸ್ ಆಗಬೇಕು ಅಂದರೆ. ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್, ಇರೋರು ದರ್ಶನ್ ಅವರು, ಧ್ರುವ ಅವರು, ಯಶ್, ಆಮೇಲೆ ಸುದೀಪ್ ಅವರು, ಆಮೇಲೆ ಅಣ್ಣ ಶಿವಣ್ಣ, ಆ್ಯಂಡ್ ದೆನ್ ಇನ್ನೂ ಇದ್ದಾರೆ ಗಣೇಶ್ ಅವರು ಇದ್ದಾರೆ, ಸುಮಾರು ಜನ ಇನ್ನೂ ಇದ್ದಾರೆ. ಸಾರಿ ಹೆಸರು ತಪ್ಪು ತಿಳ್ಕೊಬಿಟ್ರಪ್ಪ ಯಾರೋ, ಆಮೇಲೆ ಅವ್ರ ಫ್ಯಾನ್ಗಳು ಬೈಗಿದ್ದು ನನ್ನ ಟ್ರೋಲ್ ಮಾಡ್ತಾರೆ ಗುರುವೇ, ಆಯಿತಾ ದಯವಿಟ್ಟು. ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರು ಇದ್ದಾರೆ. ಸೊ ಎಲ್ಲರೂ ಇದ್ದಾರೆ. ಅವರವರ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ನಾವು ಮೇಡಮ್, ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಇಷ್ಟು ಜನ ರಿಲೀಸ್ ಆಗುತ್ತೆ ಅಲ್ವಾ? ಮೊದಲು ಹೇಳ್ತಾ ಇದ್ದಾರೆ ಸರ್ ಮೇಡಮ್ ಏನು ಮಾಡಕ್ಕೆ ಮಾಡಬೇಕು ಮೇಡಮ್. ಅಂದ್ರೆ ಎಲ್ಲರೂ ಮೈಕ್ ಇಟ್ಕೊಂಡು ಹೇಳ್ತಾರೆ, ಬಟ್ ನೋಬಡಿ ಡಸ್ ಇಟ್. ಹೌದು, ಪ್ರಾಕ್ಟಿಕಲ್ ಅಷ್ಟೇ ಮೇಡಮ್. ಅದು ಎವ್ರಿವನ್ ಟೆಲ್ಸ್ ಓಕೆ ಆಯ್ತು, ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ. ವಾಟ್ ನೆಕ್ಸ್ಟ್ ಮೇಡಮ್? ಇಲ್ಲ ನಾನು ಮೇಡಮ್ ಕನ್ನಡ ಇಂಡಸ್ಟ್ರಿ 17 ಕೋಟಿ 70 ಲಕ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಮುಚ್ಚೋಯ್ತಾ ಮೇಡಮ್? ಯಾಕೆ? ವೈ ಇಲ್ಲ ಎಲ್ಲ ಹೇಳ್ತಾರೆ ಲೈಕ್
ಹೌದು ಮೇಡಮ್, ಅವ್ರವ್ರ ಕೆಪಾಸಿಟಿ. ಸ್ಟಿಲ್ ಯಾಕೆ ಕನ್ನಡ ಇಂಡಸ್ಟ್ರಿ ಮೇಡಮ್, ಒಬ್ಬ ರೈತ, ಈ ಉದಾಹರಣೆ ಹೇಳ್ಬಿಡ್ತೀನಿ, ಒಬ್ಬ ರೈತ ಬಂದ್ಬಿಟ್ಟು ಯಾವುದೋ ಒಂದು ಜಮೀನಲ್ಲಿ ಒಂದು 10 ಗುಂಟೆ ಜಮೀನಲ್ಲಿ ಅವನು ಉತ್ಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನು ಬರಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗಿ ಅವ್ನು ಅಲ್ಲಿಗೆ ಹೋಗಲ್ಲ ಮೇಡಮ್. ಅವನು ಆಗಲ್ಲ ಗುರು, ಬರಲ್ಲ, ಆಗಲ್ಲ ಅಂತ ಮತ್ತೆ ತಿರ್ಗಿ ಕಿತ್ತಾಕ್ಬಿಟ್ಟು ಕಬ್ಬು ಹಾಕ್ತಾನೆ. ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸು, ಪ್ರತಿಯೊಬ್ಬ ಇವನು ಮಾಡಲೇಬೇಕು. ಅದನ್ನ ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು, ಆಗಲ್ಲ, ಹೋಗಲ್ಲ ಅಂದ್ರೆ ತಪ್ಪೋದು. ಓಕೆ, ಇವಾಗ ನೀವು ಹೇಳ್ತಾ ಇದ್ರ ಕಾಂಪಿಟೇಷನ್, ಇಸ್ ದಿಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಆರ್ ಜಸ್ಟ್ ಅ ಕನ್ನಡ ಫಿಲ್ಮ್? ಯಾವ್ದು ಮೇಡಮ್? ಕೇಡಿ. ಕೇಡಿ ಗೊತ್ತಿಲ್ಲ ಮೇಡಮ್, ನೀವು ಸ್ಕ್ರೀನ್ ಮೇಲೆ ನೋಡಿರ್ಬೇಕು, ಐ ಥಿಂಕ್ ಸೊ. ಅಲ್ಲ, ಇವ್ ಹೇಳಿದ್ವಲ್ಲ ಮೇಡಮ್, ಚಂದ್ರಬೋಸ್ ಬರೀತಿದ್ದಾರೆ, ಆಮೇಲೆ ಇವ್ರು ಬರೀತಿದ್ದಾರೆ, ಅವ್ರು ಬರೀತಿದ್ದಾರೆ, ಇವ್ರು ಬರೀತಿದ್ದಾರೆ, ಹೇಳದ್ನಲ್ಲ ಮೇಡಮ್. ಪ್ಯಾನ್ ಇಂಡಿಯಾ ಸಿನಿಮಾ ಇಂದ ಆಮೇಲೆ ಸಂಜಯ್ ದತ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಇದ್ದಾರೆ, ಇನ್ನೊಬ್ರು ಬರ್ತಾರೆ, ಎಲ್ಲಾ ಸ್ಟಾರ್ಸ್ ಕರ್ಕೊಂಡ್ ಬಂದಿದ್ದಾರೆ. ಈ ಪ್ಯಾನ್ ಇಂಡಿಯಾ ಇದರಿಂದ ಡಿಲೇ ಆಗೋದು, ಕನ್ನಡಕ್ಕೆ ಏನ್ ಬಿಸ್ನೆಸ್ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್? ಪ್ಯಾನ್ ಇಂಡಿಯಾ ಮೇಡಮ್ ಇದು ಬಿಸ್ನೆಸ್ ಸಿನಿಮಾ. ಓಕೆ, so you only think about business languages, not Kannada cinema. What business are you giving to Kannada cinema is important? No, what business are you giving to theaters in Kannada cinema is important, right? Yes, yeah, ಫಸ್ಟ್ ಕನ್ನಡ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ಮೇಡಮ್. ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ, ದುಡ್ಡು ಹಾಕ್ಬಿಟ್ಟು ಮೇಡಮ್, ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋತ್ಬಿಟ್ರೆ ಎಷ್ಟೋ ಜನ ಇವತ್ತು ಕೇಳಿದಿರ, ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದಿರ? ಆಗತ್ತೆ ನಿಮ್ಗೆ. ಹೌದು, ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಮಾತಾಡ್ತೀವಿ ಮಗನೇ, ಬಿಸ್ನೆಸ್ ಮಾತಾಡ. ಮೇಡಮ್, ಈಗ ನೀವೇನು ಹೇಳ್ತಾ ಇದ್ದೀರಾ, ಥಿಯೇಟರ್ ಮುಚ್ತಿದೆ ಅದು ಇದು ಅಂತ ಹೇಳ್ತಿದ್ದೀರಲ್ಲ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಿನಿಮಾ. ಏನು ಅಲ್ಲ, ಪ್ರಶ್ನೆ ಕೇಳಿದ್ದು ನಾವು ಹೇಳಿಲ್ವಲ್ಲ. ಅಲ್ಲ, ಈಗ ಮೇಡಮ್ ಕೇಳಿದ್ದೇನು, ಒಂದು ನಿಮಿಷ ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್. ಈಗ ವಿ ಆರ್ ಇನ್ ಮೇ ಅಲ್ವಾ ಮೇಡಮ್? ಜಾನ್ವರಿಯಿಂದ ಮೇವರೆಗೂ ಎಷ್ಟು ಸಿನಿಮಾ ರಿಲೀಸ್ ಆಗಿದೆ? ಮೋರ್ ದೆನ್ 100 ಸಿನಿಮಾಸ್ ರಿಲೀಸ್ ಆಗಿದೆ, ಕರೆಕ್ಟ್ ಅಲ್ಲ? ಇಲ್ಲಿ ಏನು ಕಡಿಮೆ ಆಗ್ತಿದೆ ಅಂದರೆ ಸಕ್ಸಸ್ಫುಲ್ ಸಿನಿಮಾಸ್ ಬರ್ತಾ ಇಲ್ಲ. ಅದು ಬಿಟ್ಟರೆ ಸಿನಿಮಾಗೇನು ಕಡಿಮೆ ಆಗಿಲ್ಲ. ವಾರ 5 ಸಿನಿಮಾ 6 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ಟಾರ್ ಸಿನಿಮಾ ಏನಕ್ಕೆ ಬಂದಿಲ್ಲ ಅಂತಂದರೆ ಸರ್, ಏನಕ್ಕಾಗಿದೆ ಅಂತಂದರೆ ಕೋವಿಡಲ್ಲಿ 2 ವರ್ಷ ಏನಾಯಿತು, 2 ವರ್ಷದಲ್ಲಿ ಆ ಟೈಮಲ್ಲಿ ಲೂಪಲ್ಲಿ ಇದ್ದಂಥ ಸಿನಿಮಾ 22ನಲ್ಲಿ 23ನಲ್ಲಿ ರಿಲೀಸ್ ಆಯಿತು. ಆ ಲೂಪಲ್ಲಿ ಇದ್ದಂಥ ಸಿನಿಮಾ. ಸೊ ನಿಮಗೆ ಲಾಸ್ಟ್ ಇಯರ್ ಆಫ್ ದಿ ಫಸ್ಟ್ ಹಾಫ್ ನೋಡಿದ್ರು ಏನು 6 ಮಂತ್ಸ್ ಏನು ಸಿನಿಮಾ. ಮೇಡಮ್, ಒಂದು ನಿಮಿಷ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಫಸ್ಟ್ ಹಾಫಲ್ಲೂ ಸಹ ಯಾವುದೇ ಸಿನಿಮಾ ರಿಲೀಸ್ ಆಗಲ್ಲ. ಸೆಕೆಂಡ್ ಹಾಫ್ ಆಫ್ ದ ಇಯರ್ ವಾಸ್ ವೆರಿ ಗುಡ್. ಈ ವರ್ಷನೂ ಅಷ್ಟೇನೆ, ಫಸ್ಟ್ ಹಾಫ್ ಆಫ್ ದ ಇಯರ್ ದೇರ್ ವಾಸ್ ನೋ ಸಿನಿಮಾ. ಸೆಕೆಂಡ್ ಹಾಫ್ ಆಫ್ ದ ಇಯರ್ ಪ್ರತಿ ತಿಂಗಳು, ಪ್ರತಿ 2 ವಾರಕ್ಕೂ ಸಿನಿಮಾ ಇದೆ. ಮೇಡಮ್, ತೆಲುಗು ಸಿನಿಮಾದಲ್ಲಿ, ತೆಲುಗು ಇಂಡಸ್ಟ್ರಿಯಲ್ಲಿ ಥಿಯೇಟರ್ ಮುಚ್ಚಿಲ್ವಾ? ತಮಿಳಲ್ಲಿ ಥಿಯೇಟರ್ ಮುಚ್ಚಿಲ್ವಾ? ಹಿಂದಿನಲ್ಲಿ ಥಿಯೇಟರ್ ಮುಚ್ಚಿಲ್ವಾ? ಎಲ್ಲ ಇಂಡಸ್ಟ್ರಿಯಲ್ಲೂ ಇರ್ತಕ್ಕಂಥದ್ದೇ. ಇದು ಒಂದು ಆ ಸೈಕಲ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು ಟೈಮ್ ತಗೊಳುತ್ತೆ. ಆ ಟೈಮ್ ತಗೊಂಡಿದೆ. ಮೋಸ್ಟ್ ಪ್ರಾಬಬ್ಲಿ ಫ್ರಮ್ ದಿಸ್ ಇಯರ್ ಇಟ್ ವಿಲ್ ಬಿ ಬೆಟರ್. ಆಮೇಲೆ ಸಿಂಗಲ್ ಸ್ಕ್ರೀನ್ ಅನ್ನೋದೇನಿದೆ ಅದನ್ನ ನೀವು ಮುಚ್ತಾ ಇದ್ದೀರಾ ಅಂತಿರಲ್ಲ, ಮಲ್ಟಿಪ್ಲೆಕ್ಸ್ ಎಷ್ಟಾಗಿದೆ ಗೊತ್ತಾ ನಿಮಗೆ? ಬರೀ ಅದೇನಾದರೂ ಗೊತ್ತಿದೆ ಅಂತ? ಬರೀ ಬ್ಯಾಂಗ್ಳೂರ್, ಪ್ಲೀಸ್ ಲೆಟ್ ಮಿ ನೋ ಮೇಡಮ್. ಅಲ್ಲ, ಅದನ್ನೇ ನೀವು ಕೇಳಿದ್ರಲ್ಲ ನನಗೆ. ಸಿಂಗಲ್ ಸ್ಕ್ರೀನ್ ಅನ್ನೋದು, ಈಗ ಉದಾಹರಣೆಗೆ ಯಾವುದು ಕಪಾಲಿ ಕ್ಲೋಸ್ ಆಯಿತು. ಆ ಕಪಾಲಿ ಕ್ಲೋಸ್ ಆದಮೇಲೆ ಅಲ್ಲಿ ಎಷ್ಟು ಸ್ಕ್ರೀನ್ ಬರುತ್ತೆ ಮಲ್ಟಿಪ್ಲೆಕ್ಸ್ ಅಂತ ಗೊತ್ತಾ ಮೇಡಮ್? ಸರ್, ಇವಾಗ ನೀವು ಕೇಳಿದ ಪ್ರಶ್ನೆ ಅರ್ಥ ಆಯಿತು. ಇವತ್ತು ನಮ್ಮ ಸಿನಿಮಾ ಶೂಟಿಂಗಲ್ಲಿ ನೀವು ಬಂದು ಎಕ್ವಿಪ್ಮೆಂಟ್ಸು ಜನರೇಟರ್ ನೋಡಿದ್ರೆ ಎಷ್ಟಿರುತ್ತೆ ಗೊತ್ತಾ ಸರ್? 10ರಿಂದ 12 ಬರೀ ಜನರೇಟರ್ಸ್ ಯೂಸ್ ಮಾಡ್ತಿದ್ದೀವಿ. ನೀವು 20 ವರ್ಷಕ್ಕೆ ಮುಂಚೆ ಹೋದರೆ ಒಂದು ಜನರೇಟರ್ ಇರ್ತಿತ್ತು, ಕರೆಕ್ಟಾ? ವೈ? ಎಷ್ಟು ಲೈಟಿಂಗ್ ಯೂಸ್ ಮಾಡ್ತಾ ಇದ್ದೀವಿ. ಆ ಲೈಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಒಂದು ಶಾರ್ಟ್ ತೆಗೆಯೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಟೈಮ್ ತೊಗೋತಿದೆಯೇ ಹೊರತು ಯಾರನ್ನು ಇಲ್ಲಿ ಸರ್ ಒಂದು ಸಿಂಪಲಾಗಿ ಹೇಳ್ತೀನಿ, ಸುಮ್ಮನೆ 150 ದಿನ 120 ದಿನ ಶೂಟಿಂಗ್ ಮಾಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಇಲ್ಲಿ. ಬಿಕಾಸ್ ಆ ಮೇಕಿಂಗಿಗೆ ತುಂಬ ಟೈಮ್ ತೊಗೊಳ್ತಾ ಇದೆ. ದಟ್ ಈಸ್ ದ ರೀಸನ್ 100-150 ಡೇಸ್ ಹೋಗ್ತಿದೆ. ನೀವು 1980s 1970s 1990s ನೋಡಿದ್ರೆ ಯಾವ ಸಿನಿಮಾನು 60 ದಿನ ಮೇಲೆ ಶೂಟಿಂಗೇ ಮಾಡಿಲ್ಲ. 100% ಸರ್, ಮೇಕಿಂಗ್ ಸ್ಟೈಲ್ಸ್ ಡಿಫ್ರೆಂಟ್ ಇತ್ತು. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಮೇಕಿಂಗ್ ಕಾನ್ಸೆಪ್ಟೇ ಚೇಂಜ್ ಆಗಿದೆ ಇವತ್ತು. ನೀವು 10 ವರ್ಷದ ಮುಂಚೆ ಹೋದರೆ ಒಂದು ಕಾನ್ಸೆಪ್ಟಲ್ಲಿ ಶೂಟ್ ಮಾಡ್ತಿದ್ರು, 20 ವರ್ಷದ ಮುಂಚೆ ಹೋದರೆ ಒಂದು ಕಾನ್ಸೆಪ್ಟಲ್ಲಿ ಶೂಟ್ ಮಾಡ್ತಿದ್ರು. ಇವತ್ತಿನ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಸಿನಿಮಾ ಇಸ್ ಟೋಟಲಿ ಡಿಫ್ರೆಂಟ್. ಮಗನೇ, ಆವಾಗ ಒಂದು ಸಿನಿಮಾ ರಿಲೀಸ್ ಆದರೆ ಹಿಟ್ ಅಂತ ಬಂದರೆ 20 ಲಕ್ಷ ದುಡ್ಡು ಬರೋದಾ ಹಿಟ್? ಇವಾಗ ಅದೇ ಸಿನಿಮಾ ಹಿಟ್ ಆದರೆ 200 ಕೋಟಿ ಬರ್ತದೆ. ಅಂದರೆ ಲೆಕ್ಕ ಹಾಕೋ, ಜನರೇಷನ್ ಆ್ಯಂಡ್ ದೆನ್ ಟೆಕ್ನಾಲಜಿ.
ನೋ ಟೆಕ್ನಾಲಜಿ ರೀಲೇ ಇಲ್ಲ ಮರ ಇವಾಗ. ಇಲ್ಲಿ ಕೇಳು, ಅವಾಗೇನಿತ್ತು ಅಲ್ಲಲ್ಲ, ಅವಾಗೇನಿತ್ತು ನಿಮಗೆ? ರೀಲ್ ಇತ್ತು. ಬಂದ ಪಿಕ್ಚರ್ ಆದಮೇಲೆ ಒಂದು ಎಡಿಟಿಂಗ್ ಟೇಬಲ್ ಕಟ್ ಮಾಡು, ಜಾಯಿಂಟ್ ಮಾಡಿಬಿಟ್ಟು ತಗೊಂಡೋಗಿ ರಿಲೀಸ್ ಮಾಡಿಬಿಡ್ತೀವಿ. ಇವಾಗ ಹಂಗಲ್ಲ, ರೀಲೇ ಇಲ್ಲ. ಇದು ಡಿಜಿಟಲ್ ಮೀಡಿಯಾ. ಇದು ಡಿಜಿಟಲ್ ಅಂದಾಗ ನಾವು ಏನೆಲ್ಲ ಕೆಲಸ ಮಾಡ್ಬೇಕು ಅದಕ್ಕೆ. ನೀವು ಯಾವ್ದಾದ್ರು ತೊಗೊಂಡೋಗ್ಬಿಟ್ಟು ಪಿಕ್ಚರ್ನ ಥಿಯೇಟ್ರಿಗೆ ಹಾಕ್ಬಿಟ್ರೆ, ನಿಮ್ಗೆ ಅದಾದ್ಮೇಲೆ ತಗೊಂಡು ಡಿಜಿಟಲ್ ಮಾಡಿದ್ರೆ ಅವ್ನು ಕ್ವಾಲಿಟಿ ಇಲ್ಲ, ಇದಿಲ್ಲ ಅಂತಂದ್ರೆ ಮುಟ್ಟೋದೇ ಇಲ್ಲ, ಅವನು ಬರೋದೇ ಇಲ್ಲ. ಅವನು ನೀನು 200 ಕೋಟಿ ಖರ್ಚು ಮಾಡೋ, 500 ಕೋಟಿ ಖರ್ಚು ಮಾಡೋ, ಗುರು ಕ್ವಾಲಿಟಿಯಲ್ಲಿ ಸಿನಿಮಾ ಬೇಕಾಗಿಲ್ಲ ಅಂತಾನೆ ಅವನು. ಆಮೇಲೆ ಆಡಿಯನ್ಸ್ ನೋಡೋರು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪೀಟ್ ಮಾಡಬೇಕಲ್ಲ ನಾವು ಆಡಿಯನ್ಸ್ ನೋಡ್ಬೇಕಾದ್ರೆ, ಗುರು ಏನು ತೆಗೆದೋ ನೋಡಲ್ಲಿ ಆ ಪಿಕ್ಚರು, ಏನು ತೆಗೆದೋ ಹಿಂದಿ, ಏನು ತೆಗೆದೋ ಮಲಯಾಳಂ ಅಂದರೆ ನಾವು ಇನ್ನೂ ಅಲ್ಲೇ ಇದ್ದೀವಿ ಅಂತ ಅಲ್ಗ ಅರ್ಥ ಅಲ್ವಾ? ಸೊ ಅವ್ರವ್ರ ಕೆಪಾಸಿಟಿ ಮಗ ಅಲ್ಲ, ಅವ್ರವ್ರ ಕೆಪಾಸಿಟಿ ಅದು ಹೌದು. ಅಲ್ಲಲ್ಲ, ಅದನ್ನೇ ಹೇಳ್ತಾ ಇರೋದು, ಅವ್ರವ್ರ ಕೆಪಾಸಿಟಿ ಅದು. ಹಂಗನ್ಬಿಟ್ಟು ನಾನು ಹೋಗ್ಬಿಟ್ಟು ಧ್ರುವಂಗೆ ಇಲ್ಲಿ 3 ಸಿನಿಮಾ ಮಾಡ್ಬೇಕು ಅಂತ ಹೇಳಕ್ಕಾಯ್ತದ? ಅದು ಅವ್ರ ಕೆಪಾಸಿಟಿ. ಕಂಟೆಂಟ್ ಸಿಗಬೇಕು, ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರಬೇಕು. ಇಲ್ಲಿ KVN ಸ್ಟ್ರಾಂಗ್ ಆಗವ್ರೆ, ಒಂಬಳೆ ಅವ್ರು ಸ್ಟ್ರಾಂಗ್ ಆಗವ್ರೆ, ರಾಕ್ಲೈನ್ ಅವ್ರು ಸ್ಟ್ರಾಂಗ್ ಆಗವ್ರೆ. ಸ್ಟ್ರಾಂಗ್ ಆಗಿ ಯಾವ ಪ್ರೊಡ್ಯೂಸರ್ಸ್ ಇರ್ತಾರೆ ಅವರು ಯುದ್ಧ ಮಾಡಕ್ಕೆ ನಿಂತ್ಕೋತಾರೆ, ಫೈಟ್ ಮಾಡ್ತಾರೆ ಅಲ್ವಾ? ಸ್ಟ್ರಾಂಗ್ ಯಾರಿಲ್ಲ ಪಾಪ, ಅವ್ರು ಹೊಡೆದಾಡ್ತಾರೆ. ಅವ್ರಿಗೊಂದು ಬಜೆಟ್ ಬೇಕು. ಈಗ ನಾವು ಪಬ್ಲಿಸಿಟಿ ಮಾಡಬೇಕು ಅಂದ್ರೆ ನಮ್ಗೊಂದು ಬಜೆಟ್ ಬೇಕು. ಮೊದಲಾಗಿದ್ರೆ ಇರ್ಲಿಲ್ಲ ಅದು. ಯಾಕೆಂದ್ರೆ ನನ್ನ ಪೇಪರ್ ಇತ್ತು, ಒಂದು TV ಇತ್ತು, ಕುತ್ಕೊಳ್ಳುವ ಪೇಪರ್ ಎಲ್ಲ ಬರೋರು ಸ್ನೇಹಿತರುಗಳು, ಹೇಳುವ ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳುವ, ಬರೆಯೋರು, ಚೆನ್ನಾಗಿಲ್ಲ ಬರೆಯೋರು, ಇಲ್ಲಾಂದರೆ ಬರೆಯೋರು, ನಡೀತಾ ಇತ್ತು. ಈಗ ಹಂಗಲ್ಲಲ್ಲ. ಈಗ ಎಷ್ಟಿದೆ ನಿಮಗೆ ಗೊತ್ತಲ್ಲ ಯಾವ ದಿಕ್ಕಲ್ಲಿದೆ ಪ್ರಚಾರ ಅನ್ನೋದು ಅಲ್ವಾ? ಪ್ರೇಮ್, ಯು ಹ್ಯಾವ್ ಅನಲೈಸ್ಡ್ ಮಲ್ಟಿಪ್ಲೆಕ್ಸ್ ಅಂತ ನೀವು ಹೇಳಿದ್ರಲ್ಲ, ಅಲ್ಲಿ ದ ಟಿಕೆಟ್ ಪ್ರೈಸಿಂಗ್ ಒನ್ ಇಸ್ ದ ನಿಮ್ಮ KD ಸಿನಿಮಾನೇ ಬೇಕಾದ್ರೆ ಕನ್ನಡ ಇದು ಲೆಸ್ ನಂಬರ್ ಆಫ್ ಥಿಯೇಟರ್ಸ್ ಸ್ಕ್ರೀನ್ಸ್ ವಿಲ್ ಬಿ ಗಿವನ್ ಟು ಕನ್ನಡ ಆ್ಯಂಡ್ ಮೋರ್ ನಂಬರ್ ಆಫ್ ಥಿಯೇಟರ್ಸ್ ಸ್ಕ್ರೀನ್ಸ್ ವಿಲ್ ಬಿ ಗಿವನ್ ಟು ಅದರ್ ಲ್ಯಾಂಗ್ವೇಜಸ್. ಅದು ಪರಿಸ್ಥಿತಿ. ಮಲ್ಟಿಪ್ಲೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಹೇಳಿದ್ದು. ಮೇಡಮ್, ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗುತ್ತೆ ಗೊತ್ತಾ ಮೇಡಮ್ ತಮಗೆ? ನೋ, ದೇರ್ ಇಸ್ ನೋ ಪ್ರಿಫರೆನ್ಸ್ ಟು ಕನ್ನಡ ಸಿನಿಮಾ. ಅದು ಬಿಟ್ವೀನ್ ಎವ್ರಿಥಿಂಗ್. ಹಾಗಲ್ಲ ಮೇಡಮ್, ಇಲ್ಲಿ ಇರ್ತಕ್ಕಂಥ ಒಂದು ನಿಮಿಷ, ಬ್ಯಾಂಗ್ಳೂರಲ್ಲಿ ಕನ್ನಡ ಗೊತ್ತಿರ್ತಕ್ಕಂಥ ಜನ ಎಷ್ಟು ಮೇಡಮ್ ಇರೋದು ಪಾಪ್ಯುಲೇಷನ್? ಮೇಡಮ್, ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಇಫ್ ಯು ಟೇಕ್ ಅ ಪಾಪ್ಯುಲೇಷನ್ ಇನ್ ಬ್ಯಾಂಗ್ಳೂರ್, ಕನ್ನಡ ಮಾಡ್ತಾ ಇರ್ತಕ್ಕಂಥ ಜನ ಇರೋದೇ ಕಡಿಮೆ ಅಲ್ಲ ಇಲ್ಲಿ. ನೀವು ವೈಟ್ ಫೀಲ್ಡ್ಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಫಾರ್ ಎವ್ರಿ ಒನ್. ನಾನು ಕನ್ನಡ ಜನ ಅಲ್ದಲ್ಲೇ ಬೇರೆ ಲ್ಯಾಂಗ್ವೇಜ್ ಅವರು ಸಿನಿಮಾ ನೋಡಬೇಕು ಅನ್ನೋದಕ್ಕೋಸ್ಕರ ತಾನೆ ಇಷ್ಟು ದಿನ ಟೈಮ್ ತಗೊಂಡು ಈ ಥರ ಮೇಕಿಂಗ್ ಮಾಡ್ತಾ ಇರೋದು. ಮೇಡಮ್, ನೀವು ಹೇಳಿದ ಪ್ರಶ್ನೆ ನಾನು ಹೇಳಿಲ್ಲ. ನನ್ನ ಸಿನಿಮಾಗೆ ಬರಲ್ಲ ಅಂತ ನಾನು ಜನ ಹೇಳಿಲ್ಲ, ನೀವು ಹೇಳ್ತಾ ಇದ್ದೀರಾ. ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ನೀವು ಹೇಳ್ತೀರಿ ಹೊರತು ನಾನು ಹೇಳ್ತಾ ಇಲ್ಲ. ಮಲ್ಟಿಪ್ಲೆಕ್ಸ್ ಚಾರ್ಜಿಂಗ್ ಫಸ್ಟ್ ಆಫ್ ಆಲ್ ಇಟ್ಸ್ ನಾಟ್ ಅಫೋರ್ಡಬಲ್ ಅಂತ ಒಂದು. ಆಮೇಲೆ ಕನ್ನಡ ಸಿನಿಮಾಗೆ ಯಾವುದೋ ಒಂದು ಶೋ, ಯಾರು ಬರ್ದೇ ಇರೋ ಶೋ ಕೊಡ್ತಾರೆ. ಆಮೇಲೆ ಮೇಡಮ್, ಅದು ನೀವು ಹೇಳ್ತಿರ್ತಕ್ಕಂಥ, ನಾನು ಸಿನಿಮಾ ಮಾಡೋ ರಿಲೀಸ್ಗೆ ನಾನು ಬೆಸ್ಟ್ ಟೈಮ್ ತಗೋತೀನಿ, ಬೆಸ್ಟ್ ಪ್ಲೇಸ್ಮೆಂಟ್ ಡೆಫಿನೆಟ್ಲಿ ಅವ್ರವ್ರ ಕೆಪಾಸಿಟಿ ಮೇಲೆ ತಗೋತಾರೆ ಅಷ್ಟೇನೆ. ಅವ್ರವ್ರ ಕೆಪಾಸಿಟಿ ಮೇಡಮ್. Of all, I want Dhruva Sarja to answer one thing, because you are always in the limelight when people say, oh, star cinema yavattu barta illa, star cinemaಗಳು ಡಿಲೇ ಆಗ್ತಾ ಇದೆ, and Dhruva Sarja's name stands tall. ಅಲ್ಲಾದ್ರೂ ಟಾಪ್ ಇದೆಯಲ್ಲ ಮೇಡಮ್, ಒಂದು ಸೆಕೆಂಡ್. ಓಕೆ, ಫಸ್ಟ್ ಆಫ್ ಆಲ್ ಈ ಪ್ರೆಸ್ ಮೀಟು ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಸೆಂಟ್. ನೀವು ಅಲ್ಲ ಓಕೆ, ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಸೆಂಟ್. ನೀವು ಕೇಳ್ತಾ ಇದ್ದೀರಾ, ಲೆಟ್ ಮೀ ಆನ್ಸರ್. ನನಗೆ ನಿಮ್ಮ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ, ಟು ಬಿ ವೆರಿ ಹಾನೆಸ್ಟ್. ಯಾರು ತಪ್ಪು ತಿಳ್ಕೊಂಬಿಟ್ಟು ದಯವಿಟ್ಟು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರೂ ಇಲ್ಲ, ಒಳ್ಳೆ ಸಬ್ಜೆಕ್ಟೇ ಸ್ಟಾರು. ಈಗ ನೋಡಿ, ಜಾನ್ವರಿಯಿಂದ ಇಲ್ಲಿವರೆಗೂ ನಿಮಗೆ ಸರಿಸುಮಾರು ಒಂದು 70-75 ಸಿನಿಮಾ ರಿಲೀಸ್ ಆಗಿದೆ ಅಲ್ವಾ? ಸೊ ಆಗಿದೆ. ನಾವು ಲೆಟ್ ಅಸ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ, ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರು. ಓಕೆ, ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅಫ್ಕೋರ್ಸ್ ಟು ಬಿ ವೆರಿ ಹಾನೆಸ್ಟ್, ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ. ಇವಾಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೇ ಈಗ ಎಲ್ರೂ ಒಂಚೂರು ಒಂದು ಸೆಕೆಂಡ್ ಯೋಚನೆ ಮಾಡೋಣ ಅನ್ನೋ ಒಂದು ಪಾಸ್ ತೊಗೊಂಡಿರೋದು. ಯಾಕೆ ಅಂದರೆ ಬಿಕಾಸ್ ಆಫ್ ಕಾಂಪಿಟೇಷನ್. ಕಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗಬೇಕು ಅನ್ನೋದಕ್ಕೇ ನಾವುಗಳೂ ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು. ಸುಮ್ಮನೆ ರ್ಯಾಂಡಮ್ ಆಗಿ ಏನೇನೋ ಮಾಡಿದ್ರೆ, ನೋಡು ನಾನು ಮಗ ಕಿತ್ತೋದು ಸಿನಿಮಾ ಮಾಡೋನೆ ಅಂತ ನೀವುಗಳೇ ಕೇಳ್ತೀರಾ. ಆ್ಯಂಡ್ ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್. ನಮ್ಮದಕ್ಕೆ ಮಾತ್ರ ಮಾಡೋಂಗಿದ್ರೆ ದಟ್ ಇಸ್ ಡಿಫ್ರೆಂಟ್ ಜಾನ್ರ್. ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಿಂಗ್. ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾಯಿದೆ. ಆ್ಯಂಡ್ ಆನೆಸ್ಟ್ಲಿ ಎಸ್, ಜಾಸ್ತಿ ಸಿನಿಮಾಸ್ ಮಾಡಬೇಕು. ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ವಿ ವಿಲ್ ಡೂ ಇಟ್. ಥ್ಯಾಂಕ್ ಯು. ಪ್ರೇಮ್ ಸರ್,
ಮೇಡಮ್ ಮಾಡೋರು ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್. ಸಾರಿ ಫಾರ್ ಎಸ್ ಮೇಡಮ್. ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದನ್ನು ಮೆನ್ಷನ್ ಇಟ್. ಎಲ್ಲರಿಗೂ ಅಷ್ಟೇ ರಿಕ್ವೆಸ್ಟ್ ಏನು ಗೊತ್ತಾ, ಯಾರ್ಯಾರು ಮಾತಾಡ್ತೀವಿ ನಾವೇನೋ ಹಂಗೆ ಹಿಂಗೆ ಅಂತ ಯಾರೂ ಮಾಡಲ್ಲ. ಅರ್ಜುನ್ ಅವ್ರಿಗೆ ಈಗ 256 ಪೀಸ್ ಮ್ಯೂಸಿಕ್ ನಿನ್ನೆ ಸಾಯಂಕಾಲ 5 ಗಂಟೆಗೆ ಊಟ ಮಾಡಿರೋದು, ಇನ್ನೂ ಏನು ತಿಂದಿಲ್ಲ. ಕಷ್ಟ ಕ್ವೆಶನ್ ಕೇಳ್ಬಿಡಿ, ಏನು ಮೊದಲೇ ಅರ್ಥ ಆಗ್ತಾ ಇಲ್ಲ. ಕ್ವಶನ್ ಚಿಕ್ಕ ಅರ್ಧರ್ಧ ಕಾಣಿಸ್ತಾ ಇದೆ. ಹೇಳಿ ಸರ್. ಸಾರಿ ಸರ್. ಬುಡಾಪೆಸ್ಟಲ್ಲಿ ಮ್ಯೂಸಿಕ್ ಮಾಡಿರೋದು 256 ಪೀಸ್ ಆರ್ಕೆಸ್ಟ್ರಾ ಯೂಸ್ ಮಾಡಿರೋದು. ಇಲ್ಲಿನ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಓಪನ್ ಆಗುತ್ತೆ. ಯಾಕಂದರೆ ಪ್ರತಿ ಸಿನಿಮಾಕ್ಕೂ ನೀವು ಪ್ರೇಮ್ ಎಲ್ಲ ಜಗಳ ಮಾಡ್ತಾನೆ ಇರ್ತೀರ. ಸೌಂಡ್ ಓಪನ್ ಆಗ್ತಿಲ್ಲ, ಮೈಸೂರಲ್ಲಿ ಓಪನ್ ಆಗಲ್ಲ, ಇಲ್ಲಿ ಯಾವುದೋ ಡಾಲ್ಬಿನೇ ಓಪನ್ ಆಗಲ್ಲ ಅನ್ನೋ ಕಡೆ ಕೆಲವೊಂದು ಕಂಪ್ಲೇಂಟ್ ಇದೆ ಥಿಯೇಟ್ರ್ಗಳಲ್ಲಿ. ಸೊ ಅದಕ್ಕೆಲ್ಲ ಏನು ಪರಿಹಾರ ಅಂತ ಅಂದರೆ ಇಷ್ಟೊಂದು ಮ್ಯೂಸಿಕ್ ಮಾಡಿಬಿಟ್ಟು ನೀವು ಇಷ್ಟೊಂದು ವರ್ಕ್ ಮಾಡಿ ಅಲ್ಲಿ ಆ ಥರ ಸ್ಕ್ರೀನ್ಗಳಲ್ಲಿ ಹೆಂಗೆ ಓಪನ್ ಆಗುತ್ತಾ, ಹೇಗೆ, ಅದಕ್ಕೇನು ಬೇರೆ ಪ್ಲ್ಯಾನ್ ಮಾಡಿ ಸರ್? ಈ ಮಲ್ಟಿಪ್ಲೆಕ್ಸಲ್ಲಿ ಇದ್ರ ಪ್ರಾಬ್ಲಮ್ಮು ಅಷ್ಟು ಪರ್ಸೆಂಟೇಜಲ್ಲಿ ಇಲ್ಲ ಸರ್. ಈ ಸಿಂಗಲ್ ಸ್ಕ್ರೀನ್ಗಳಿದ್ದಾಗ ತುಂಬ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅದನ್ನ ಅಲೈನ್ಮೆಂಟ್ ಕರೆಕ್ಟಾಗಿ ಮಾಡಿಲ್ಲ. DTS ಅಂದರೆ ಸ್ಟೀರಿಯೋ ಇರುತ್ತೆ, ಸ್ಟೀರಿಯೋ ಅಂದರೆ ಮೋನೋ ಇರುತ್ತೆ. ಸೊ ಈ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಈಗ ಎಲ್ಲರೂ PVR ಅಥವಾ ಏನು ಐನಾಕ್ಸ್ ಅಂತಂದರೆ ಎಲ್ಲರೂ ತಿಳ್ಕೊಂಡಿದ್ದಾರೆ, ಸೈನ್ಸ್ ತಿಳ್ಕೊಂಡಿದ್ದಾರೆ, ಅದು ಬಿಲ್ಡಿಂಗ್ ಟೈಮಲ್ಲೇ ಕರೆಕ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಏನೇ ಆದ್ರೂ ಈ ಸಿನಿಮಾ ಇನ್ನೂ 50 ಇಯರ್ಸ್ ಮುಂದೆ ಫ್ಯೂಚರ್ ಅಂತ ಯೋಚನೆ ಮಾಡಿದ್ರು ನಾವೇನು ಒಂದು ಸೋರ್ಸ್ ಕ್ರಿಯೇಟ್ ಮಾಡ್ತೀವಲ್ಲ, ಆ ಸೋರ್ಸ್ ಎಕ್ಸಾಕ್ಟಾಗಿ ಎಲ್ಲೂ ಬರೋದಿಲ್ಲ. ಒಂದು 10% ಚೇಂಜ್ ಇದ್ದೇ ಇರುತ್ತೆ. ಬಟ್ ಈ ಕಂಪ್ಲೇಂಟ್ ಒಂದು 10 ವರ್ಷದಿಂದ ತುಂಬ ಸೀರಿಯಸ್ ಆಗಿತ್ತು. ಈಗ ಪರ್ಸನಲಿ ನನಗೆ ಕೇಳಿದ್ರೆ ಅದೊಂದು 30-40% ಇಂಪ್ರೂವ್ ಆಗಿದೆ ಸರ್. ಪ್ರೇಮ್ ಸರ್. ಎಸ್ ಸರ್. ಸರ್ ಎಲ್ಲರೂ ನುಡಿಸಿದ್ದಾರೆ. ಈ ಪ್ರೋಗ್ರಾಮಿಂಗ್ ಲೆವೆಲಿಂದನೇ ನನ್ನ ಸ್ಟುಡಿಯೋನಲ್ಲಿ ನನ್ನ ಜೊತೆ ಇರೋ ಮ್ಯೂಸಿಷಿಯನ್ಸೇ ಒಂದು 17-20 ಜನ ಇದ್ದಾರೆ. ಆ 20 ಜನನೂ ಚೆನ್ನೈಯಲ್ಲಿದ್ವಿ, ಇದು ಮೈಸೂರಲ್ಲಿದ್ವಿ. 20 ಜನನೂ ಇಮ್ಯಾಜಿನ್ 3 ಮಂತ್ಸ್ ಎವ್ರಿ ಡೇ ಪೇಮೆಂಟು 20 ಮೆಂಬರ್ಸ್ಗೆ ಕಂಪೋಸಿಂಗಿಂದನೇ, ಜಸ್ಟ್ ಸ್ಕ್ರ್ಯಾಚಿಂದನೇ. ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ಸಂಪಾದನೆ ಆಗಿದೆ, ಪ್ರತಿಯೊಬ್ಬರಿಗೂ ಈ ಸಿನಿಮಾ ತುಂಬ ಪ್ಲಸ್ ಆಗಿದೆ ಸರ್. ಇಲ್ಲ, ಈ ಬೇಸಿಕ್ ಇಲ್ಲಿ ಕ್ರಿಯೇಟ್ ಮಾಡಿದ್ರೇ ಅಲ್ಲಿ ಮಾಡೋಕ್ಕಾಗೋದು ನಿಮಗೆ. ನೀವು ನಮಗೆ ಇಲ್ಲಿ ಆರ್ಕೆಸ್ಟ್ರಾದವ್ರು ಹೇಳಿದ್ದೇನೆ, ನಮಗೆ 256 ಪೀಸ್ ಆರ್ಕೆಸ್ಟ್ರಾ ಅವರು ಹ್ಯಾನ್ಸ್ ಜಿಮ್ಮರ್ ಎಲ್ಲರಿಗೂ ರೆಗ್ಯುಲರಾಗಿ ನುಡಿಸ್ತಾ ಇರ್ತಾರೆ, ಅವ್ರಿಗೆ ದೊಡ್ಡ ವಿಷಯ ಅಲ್ಲ. ಬಟ್ ಅವ್ರು ಹೇಳಿದ್ದು ನೀವು ಕ್ರಿಯೇಟ್ ಮಾಡಿದ ಬೇಸಿಕ್ ಟ್ರ್ಯಾಕ್ ಇದೆಯಲ್ಲ, ಆ ಟ್ರ್ಯಾಕ್ ಮೇಲೆ ನುಡಿಸೋದು ನಮ್ಗೆ ಚಾಲೆಂಜಿಂಗ್ ಇತ್ತು. ಯಾಕಂದರೆ ಆಲ್ರೆಡಿ ನೀವು ಅಷ್ಟು ಸೌಂಡ್ ಕ್ರಿಯೇಟ್ ಮಾಡಿದ್ರಿ, ಅದನ್ನು ಮೀರಿಸ್ಬೇಕಿತ್ತಲ್ಲ, ನಮಗೆ ಹೊಸ ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು. ಎಲ್ಲ ಇಲ್ಲ ಮ್ಯಾಮ್. ಎಸ್ ಸರ್. ಪ್ರೇಮ್ ಸರ್ ಅವ್ರಿಗೆ ಹಾಯ್ ಧ್ರುವ ಅವರೇ, ಇದು ಈ ಮುಂದಿನ ಭಾಗ ಸ್ಟಾರ್ಗಳ ಸಿನಿಮಾ ಹೆಚ್ಚಿಗೆ ಬರಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದ್ರ ಕಂಟಿನ್ಯೂಯೇಷನ್ ಇದು. ಈ ವರ್ಷ ಮಾರ್ಟಿನ್ ಮತ್ತೆ KD ಬರ್ತಾ ಇದೆ. ಅದನ್ನ ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರಾ ನೀವು, ಹೆಚ್ಚು ಸಿನಿಮಾ ಮಾಡಬೇಕು ಅನ್ನೋದನ್ನ, ಮತ್ತೆ ಎಷ್ಟು ಹೊಸ ಕಥೆಗಳು ಕೇಳಿದ್ದೀರಾ, ಯಾವುದು ಕೆಲವೊಂದೇನಾದರೂ ಫೈನಲ್ ಆಗೋ ಸಾಧ್ಯತೆ ಇದೆಯಾ? ಮಾರ್ಟಿನು KD ಇವಾಗ ಮಾರ್ಟಿನ್ ಬಂದು ಅಕ್ಟೋಬರ್ ಅಂತ ಅನೌನ್ಸ್ ಆಯಿತು, ಈಗ KD ಬಂದು ಡಿಸೆಂಬರ್ ಅಂತ ಆಯಿತು. ಅಲ್ಲೇ ವರ್ಷಕ್ಕೆ 2 ಆಯಿತು ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ 2 ವರ್ಷ ಗ್ಯಾಪ್ ಇರೋದ್ರಿಂದ ನಾವು ಎಲ್ಲೂ ಟೈಮ್ ವೇಸ್ಟ್ ಮಾಡಿದೆ. ಹಾನೆಸ್ಟ್ಲಿ ನಿಮಗೆ ಆನ್ ಸ್ಕ್ರೀನ್ ಗೊತ್ತಾಗೋಗುತ್ತೆ. ಐ ಆಮ್ ಶ್ಯೂರ್ ನಿಮ್ಗೆ ಯಾರಿಗೂ 2 ಸಿನಿಮಾನೂ ಡಿಸಪಾಯಿಂಟ್ ಆಗಲ್ಲ. ನೆಕ್ಸ್ಟ್ ಆಫ್ಕೋರ್ಸ್ ಒಂಚೂರು ಫಾಲೋಅಪ್ಸ್ ಇದೆ. KDದೇನೆ ಒಂಚೂರು ಇನ್ನೂ ಮಾತುಕತೆ ನಡೀತಾ ಇದೆ. ಕಿವಿಯನ್ ಸರ್ದೇನೆ ಇನ್ನೊಂದು ಸಿನಿಮಾ ಇದೆ, ಆಮೇಲೆ ಫಾಲೋಅಪ್ಸ್ ಇದೆ, ಲೈನಪ್ಸ್ ಇದೆ. ಸೊ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಸರ್. ಬಟ್ ಲೈನಪ್ಸ್ ಇದೆ. ಪಾರ್ಟ್ 2 ಅಂತ ಏನೋ ಹೇಳಿದ್ರು ಫಸ್ಟ್ ನಡೀತಾ ಇದೆ. ಈಗ ಇನ್ನೊಂದು ವೀಕು ನೆಕ್ಸ್ಟ್ ಮಂತ್ ಜೂನ್, ಈಗ ಮೇ ತಿಂಗಳ, ಓಕೆ, ಜೂನ್ಗೆ ಮುಗಿಯುತ್ತೆ KD ಜೂನ್ ಮುಗಿಯುತ್ತೆ. ಫಸ್ಟ್ ಪಾರ್ಟ್ ದೆನ್ ಎಲ್ಲ ಎಡಿಟ್ ಮಾಡಿ ಎಲ್ಲ ಇದಾಗಿದೆ. ಸೊ ನೋಡಿ, ದೆನ್ ಜುಲೈ ಮ್ಯಾಕ್ಸಿಮಮ್ ಜುಲೈಗೆ ಅನೌನ್ಸ್ಮೆಂಟ್ ಮಾಡ್ತೀನಿ ವಾಟ್ ನೆಕ್ಸ್ಟ್. ಫಸ್ಟ್ ಪಾರ್ಟ್ ಮಾತ್ರನಾ ನಡೀತಾ ಇದೆ, ಫಸ್ಟು ಸೆಕೆಂಡ್ ಅಂತಿಲ್ಲ, ನಡೀತಾ ಇದೆ. ಸೊ ಒಂದು ಫಸ್ಟ್ ರಿಲೀಸ್ ಆಗೋಕ್ಕೆ ನೆಕ್ಸ್ಟ್ ಮಂತ್ ಶೂಟಿಂಗ್ ಮುಗಿಯುತ್ತೆ. ಧ್ರುವ ಸರ್ಗೆ ಸರ್, ಅಪ್ಡೇಟ್ ಮಗ ಇಂದ ಆರ್ಯನ್ ಅಂತ ಸರ್ ಅವಾಗಲೇ ಹೇಳಿದ್ರು, ಮಲಯಾಳಂನಲ್ಲಿ ಈ ಥರ ಶೂಟ್ಗೆ ಕ್ಲೋಸಪ್ಪಲ್ಲಿ ಬೇರೆ ಥರ ತೆಗೆದಿದ್ದೀವಿ, ತೆಲುಗಿನಲ್ಲಿ ಬೇರೆ ಥರ ತೆಗೆದಿದ್ದೀವಿ, ಡೈಲಾಗ್ ಬೇರೆ ಆಗಬಾರ್ದು ಅಂತ. ಸೊ ಪೇಮೆಂಟ್ ಕೂಡ 5 ಥರ ನೀವು ಇಸ್ಕೊಂಡಿದ್ದೀರಾ?
ಅಲ್ಲ ಪೇಮೆಂಟು ಪಾಪ ಅವನು ಒಂದೇ ಪಿಕ್ಚರ್ಗೆ ತಗೊಂತಾನೆ. ಈ ಪೇಮೆಂಟ್ ಬಗ್ಗೆ ಅವನೇನು ಕೇಳೋಕ್ಕೋಗ್ಬಿಡಿ. ಆ ಖರ್ಚು ಜಾಸ್ತಿ ಆಗ್ತದೆ ಬಿಟ್ಟರೆ ಪಾಪ ಅವನು ಯಾವತ್ತು ಪೇಮೆಂಟ್ನ ಎಕ್ಸ್ಟ್ರಾ ಕೊಡಿ ಅಂತ ಕೇಳಲಿಲ್ಲ. ಪ್ರೇಮ್ ಸರ್, ಪ್ರೇಮ್ ಸರ್, ಸರ್ ಲಾಸ್ಟ್ ಕ್ವಶನ್. ಧ್ರುವ ಸರ್ಜಾ ಸರ್ ಕೇಡಿಲಿ ಯಾವ ಥರ ಲುಕ್ ಇದೆ, ಅವ್ರ ಅಪಿರಿಯನ್ಸ್ ಇದೆ ಅಂತ ಈಗ ಬಿಟ್ಟಿರುವಂಥ ಕಂಟೆಂಟಲ್ಲಿ ಗೊತ್ತಾಗಿದೆ. ಸೊ ಅದೇ ಥರ ನಾವು ಥಿಂಕ್ ಮಾಡೋದಾದರೆ ರಮೇಶ್ ಸರ್ ಈ ಒಂದು ಲುಕ್ ಬಿಟ್ಟಿರಲ್ಲ, ಸ್ವಲ್ಪ ರಾ ಲುಕ್ಕು ಮತ್ತು ವಿಲನ್ ಗೆಟಪ್ ಥರ ಕಾಣಿಸ್ತಾ ಇದೆ. ಅವ್ರ ಬಗ್ಗೆ ಮತ್ತು ರವಿ ಸರ್ ಬಗ್ಗೆ ಹೇಳೋದಾದರೆ ಈ ಸಿನಿಮಾದಲ್ಲಿ 100% ಹೇಳ್ತೀನಿ ಗುರು, ನಿನ್ನ ಮೇಲೆ ನಿನ್ನ ಹೆಸರು ಹೇಳು ಗುರು. ರಮೇಶ್ ಅಣ್ಣಂಗೆ ಹೇಳ್ತೀನಿ, ಅಣ್ಣ ನೀನು ವಿಲನ್ ಥರ ಕಾಣಿಸ್ತಾ ಇದೆಯಾ ಅಂತ. ಏನು ಬ್ರೋ, ಇಲ್ಲ ಕಂಟೆಂಟ್ ಹೆಂಗಿದೆ, ಸೊ ಹೊರಗಡೆ ಕಾಣ್ತಾರೆ ಪಾತ್ರಗಳೆಲ್ಲ, ಕಂಟೆಂಟ್ ಹೊರಗಡೆಗೆ ಕಾಣುತ್ತೆ. ಪ್ರೇಮ್ ಸರ್, ಈಗ ಸರ್ ಇಲ್ಲ, ಇದು ಮ್ಯೂಸಿಕ್ದು, ಅದಕ್ಕೆ ಇನ್ನೊಂದು ಇದನ್ನು ಮಾಡ್ತೀನಿ 24th ನಿಮ್ಮನ್ನೆಲ್ಲರನ್ನೂ ಕರೆದು ಖಂಡಿತವಾಗ್ಲೂ. ಸೊ ಬಿಫೋರ್ 16th ಮಾಡ್ತೀನಿ. ಸೊ ಒಂದೊಂದು ಸ್ಟೆಪ್ ಬೈ ಮೇಡಮ್ 100 ಮಾಡಿದಾಳೆ ಮೇಡಮ್, ಸಾಂಗ್ ಮಾಡಿದ್ದಾಳೆ. ಏನು ಹೇಳೋಣ ಮೇಡಮ್, ಬಂದು ಕುಣಿದ್ರು ಹೋದ್ರು, ಏನು ಹೇಳೋಣ ಮೇಡಮ್. ಬಟ್ ತೊಂದರೆ ಅಂತೂ ಕೊಟ್ಟು ಒಂದು ದಿವಸ ಕಾಸ್ಟ್ಯೂಮ್ ಸ್ವಲ್ಪ ಇದಾಗಿ ಅಂದ್ಬಿಟ್ಟು ಇನ್ನು ಮಿಕ್ಕಿದೇನು ತೊಂದರೆ ಕೊಡಲಿಲ್ಲ ಮೇಡಮ್. ಮಾಡ್ತೀನಿ ಬ್ರದರ್, ಆಗಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಿಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿನಿಮಾ ಬಜೆಟ್ 100% ಸರ್. ಇದುವರೆಗೂ ತುಂಬಾ ಖರ್ಚು ಮಾಡಿದ್ದೀವಿ. ರೆಕಾರ್ಡ್ ಅಂತ ಗೊತ್ತಿಲ್ಲ, ಯಾಕಂದರೆ ಇನ್ನೂ ಸಿನಿಮಾ ಮುಗಿಬೇಕು. ಫಸ್ಟ್ ಕಾಪಿ ಬರೋವರೆಗೂ ಇನ್ನೂ ಫಸ್ಟ್ ಕಾಪಿ ತೆಗಿಬೇಕು. ಅದಾದಮೇಲೆ ತಿರ್ಗಾ ಪಬ್ಲಿಸಿಟಿ ಇದೆ. ಅದೆಲ್ಲ ಆದಮೇಲೆ ಒಂದು ಪ್ರಾಪರ್ ನಂಬರ್ ಅಂತ ಗೊತ್ತಾಗೋದು. ಇದುವರೆಗೂ ತುಂಬ ಟ್ರಿಬಲ್ ಡಿಜಿಟಲ್ ಖರ್ಚು ಮಾಡಿದ್ದೀವಿ ಆಲ್ರೆಡಿ. ಪ್ರೇಮ್ ಸರ್, ಯೋಗಿ ಪ್ರೇಮ್ ಅವರು ಡೈರೆಕ್ಷನ್ ಮಾಡ್ತಾರೆ ಅಂತ ತಕ್ಷಣ ಅದು ಸಿನಿಮಾದ ಪೋಸ್ಟ್ರು, ಟೀಸರು, ಟ್ರೈಲರ್ ಎಲ್ಲವೂ ಸುದ್ದಿ ಮಾಡುತ್ತೆ. ಬಟ್ ಈ ಆನ್ ಬೋರ್ಡ್ ಅನ್ನುವಂಥ ಕಾನ್ಸೆಪ್ಟೇ ಅಂದರೆ ತುಂಬ ಡಿಫ್ರೆಂಟ್ ಆಗಿತ್ತು. ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ಮತ್ತು ರವಿ ಸರ್ ಅವರು, ರಮೇಶ್ ಅರವಿಂದ್ ಅವರು, ಇನ್ನೂ ಏನಾದರೂ ಒಂದಷ್ಟು ಎಕ್ಸ್ಟ್ರಾ ಎಲಿಮೆಂಟ್ಸ್ ಅಂದ್ರೆ ಪಾಯಿಂಟ್ ಆಫ್ ವ್ಯೂ ಆನ್ ಬೋರ್ಡ್ ಬರುವಂತಹ ಸಾಧ್ಯತೆಗಳಿದಾವೆ ಅಷ್ಟೇ. ಹೇಳ್ಕೊಂಡು ಹೋಗ್ತೀನಿ ಬಸ್. ನೆಕ್ಸ್ಟ್ ಮಂತ್ ಟಿಲ್ ಎಂಡ್ ಇನ್ನೂ ಶೂಟ್ ಇದೆ. ನೆಕ್ಸ್ಟ್ ಮಂತ್ ಎಂಡ್ವರೆಗೂ ಶೂಟ್ ಇರೋದ್ರಿಂದ ಗೊತ್ತಿಲ್ಲ ಇನ್ನು ಯಾರು ಬರ್ತಾರೆ ಅಂತ. ಬಟ್ ಬರೋ ಸಂದರ್ಭ ಇರ್ಬೋದು, ಇಲ್ಲದೆ ಇರ್ಬೋದು. ಹೇಳ್ತೀನಿ ಬಸ್ ಒಂದೊಂದು. ಅಮ್ಮ ಹೇಳಿ, ನೀವು ಹಿಂಗೆಲ್ಲ ನೀವು ತಬರಾಗ ತೊಣೆಯಲ್ಲಿ ಅಮ್ಮಗೆ. ಹಾಂ ಅಮ್ಮ, ಇಲ್ಲಮ್ಮ ಹೇಳ್ತೀನಿ, ನೀವು ಸುಮ್ಮನಿರಿ ನೀವು. ಅಯ್ಯೋ ನಿಮ್ಮ ದಮಯ್ಯ ಅಂತೀನಿ, ಸುಮ್ಮನಿರಿ. ಹಾಂ ಮಗ ಫಸ್ಟೇ ಅಲ್ಲಿ ಮೇಡಮ್ ಮೊದಲೇ ಎತ್ತು ರೊಚ್ಕೆದ್ದು ಪಿಕ್ಚರ್ ರಿಲೀಸ್ ಮಾಡ್ರ ಅಂತ ಬೈದವ್ರೆ. ಆಮೇಲೆ ಸಿನಿಮಾ ನಾವು ತಗೊಂಡೋಗಿ ಮಾರ್ಟಿನ್ ಮುಂದೆ ಹಾಕೋ, ಕೆಡಿ ಮುಂದೆ ಹಾಕೋ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಹೇಳೋದು ಅಲ್ಲಲ್ಲ ಮೇಡಮ್, ಏನಕ್ಕೆ ಅಂದರೆ ಬೇರೆ ಲ್ಯಾಂಗ್ವೇಜ್ ಆಪೋಸಿಟ್ ಸಿನಿಮಾ ಮಾಡ್ತಾ ಇರೋದು ನಾವು. ನಮ್ಮ ಕನ್ನಡ ಸಿನಿಮಾ ನಮ್ಮತನ, ನಮ್ಮ ಮಣ್ಣು, ನಾವಿಲ್ಲ ಅನ್ನೋ ತಿಂದೀವಿ, ನಮ್ಮ ತಾಯಿ ಕನ್ನಡ. ಸೊ ಅದ್ರ ಆಪೋಸಿಟ್ ಸಿನಿಮಾ ಮಾಡೋಣ ಬನ್ನಿ ಮೇಡಮ್. ಬೇರೆದಕ್ಕೆ ಯಾಕೆ ಯಾರಾದರೂ ಬಂದರೆ ಮೇಡಮ್, ಈಗ ಉದಾಹರಣೆ ಹೆಂಗೆ ಅಂದರೆ ಮೇಡಮ್, ಯಾವುದೋ ತೆಲುಗು ಸಿನಿಮಾ ತಗೊಂಡ್ರೆ ಇಲ್ಲಿ 50 ಕೋಟಿ 60 ಕೋಟಿಗೆ ತಗೊಳ್ತಾರೆ ಮೇಡಮ್. ನಿಮ್ಗೆ ಗೊತ್ತೇ ಇದೆ, ನಿಮ್ಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ ಏನು ಮೇಡಮ್, 50 ಕೋಟಿ. ಬಟ್ ನಾವು ಕಾಂಪೀಟ್ ಮಾಡಬೇಕು ಅಂದಾಗ ಅವನು 1.5 ವರ್ಷ 2 ವರ್ಷದಿಂದ ಮಾಡ್ತೇನೆ ಮೇಡಮ್. ಅವನು ಕಾಂಪೀಟ್ ಮಾಡಲೇಬೇಕು. ಯಾಕಂದರೆ ಇಲ್ಲಾಂದರೆ ಮೇಡಮ್ ನಮ್ಮ ಸಿನಿಮಾಗಳು ನೋಡೋ ಆಡಿಯನ್ಸ್ ಏನಾಗ್ತಾರೆ, ಮಗ ಇವನೇನೋ ಸರಿಯಾಗಿ ತೆಗ್ದಿಲ್ಲ, ಕ್ವಾಲಿಟಿ ಇಲ್ಲ, ಕಂಟೆಂಟ್ ಇಲ್ಲ, ಹಂಗೆ ತಿರ್ಕೊಂತಾರೆ ಮೇಡಮ್. ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಇಷ್ಟೆಲ್ಲ ಹೊಡೆದಾಡ್ತೀವಿ. ಬಟ್ ಈ ಮಾತಾಡೋರು ಮಾತಾಡ್ತಾ ಇರ್ತಾರೆ, ಮುಚ್ಕೊಂಡು ಹೋದ್ರು, ಕಿತ್ಕೊಂಡು ಹೋದ್ರು, ಕಟ್ಕೊಂಡು ಹೋದ್ರು, ಕರ್ಕೊಂಡು ಹೋದ್ರು, ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್. ಅದಕ್ಕೆ ಯಾಕೆ ಹೆದರ್ಕೋಬೇಕು? ಜನ ಇಂಪಾರ್ಟೆಂಟ್ ಮೇಡಮ್. ಅವ್ರು ನಿಂತರೆ ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಜನ ಇದ್ರೆ ನಾನು ಹಿಂಗೇನೆ ಇವನು ಶೂಟಿಂಗಲ್ಲಿ ಹಿಂಗೇನೆ ಲವ್ ಮಗನೇ ಹಿಂಗೆ ಡೈಲಾಗ್ಗಳು. ಆಮೇಲೆ ಓಹೋ ಅಂತಾನೆ ಹಿಂಗೆ ರೇಗ್ಸೋದು ನನಗೆ ಅವನು. ಇದ್ರೆ ಯಾರಿಗಾದ್ರೂ 6 ಜನದಲ್ಲಿ ಇನ್ನೇನಿರುತ್ತಣ. ಆಮೇಲೆ ನಮ್ಮ ಮೇಡಮ್ ರೊಚ್ಕೆದ್ಬಿಟ್ಟು ಮಚ್ಚೆ ತತ್ತಾರೆ ದ್ರೋಂದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 16th ಡೈಲಾಗ್ ಬೇಡ ಮಗ, ನೆಕ್ಸ್ಟ್ ಬರ್ತದೆ. ಹಾಂ ಹಲೋ ಚೆಕ್. ಅಮ್ಮ ಸಾರಿ, ಮೈಕ್ ಕೊಡು ಮೇಡಮ್ಗೆ, ಮೈಕ್ ಕೊಡು ಮೇಡಮ್. ಅಮ್ಮ ಇನ್ನು ಪ್ರೆಸ್ ಮೀಟ್ಸ್ ಕಲಿದೆಯಲ್ಲ, ಇನ್ನು ಭೇಟಿ ಆಗೋದು ತುಂಬಾ ಇದೆ. ಹ್ಞೂ ಮೇಡಮ್, ಬಟ್ ಬೈಕಿ ಬೇಡಿ ನೀವು. ಇಲ್ಲ, ನೋ ಬೈಯಿಂಗ್.
ತುಂಬ ಪ್ರೀತಿಯಿಂದ ಮಾಡಿ, ನಾನು ಲವ್ ಯು ಹೇಳಿದ್ದೀನಿ, ಪ್ರೀತಿಯಿಂದ ಮಾತಾಡ್ಸಿ ಪ್ಲೀಸ್. ಅದಕ್ಕೆ ನೀವು ಫೋನ್ ಎತ್ತಬೇಕು. ಮೇಡಮ್ ನೋಡಿ ಯಾ ಇಲ್ಲಿ ನೋಡಿ ಮೇಡಮ್ ಫೋನ್ ಎತ್ತಿಲ್ಲ ಅಂತ ಇಷ್ಟೊತ್ತವರೆಗೂ ಧ್ರುವ ಸರ್ಜಾ ಡೆಫಿನೆಟ್ ಆಗಿ ಪ್ರೇಮ್ ಸೊ ಯು ನೋ ಮೇಡಮ್ ಸ್ಪೀಡ್ ಡೈಲಲ್ಲಿ ಹಾಕೊಂಡ್ಬಿಡ್ತೀನಿ. ಓಕೆ ಪ್ರೇಮ್ ಭಾಯ್ ಏನಾಗ್ತಾ ಇದೆ ಅಂದ್ರೆ ಏನೋ ನಿಮ್ಮ ಮನೆ ಮಕ್ಕಳು ಅಂತ ಒಟ್ಟಿಗೆ ಹಾಕಬಿಡಿ ಮೇಡಮ್. ದಿನ ಬೆಳಿಗ್ಗೆ ನಾವು ಇಂಡಸ್ಟ್ರಿ ಬಗ್ಗೆ ಬರೆಯೋಕ್ಕೆ ನಾವು ಫೋನ್ ಮಾಡ್ತೀವಿ. ಇಲ್ಲ ಮೇಡಮ್, ಏನ್ ಗೊತ್ತಾ ಮೇಡಮ್, ಏನ್ ಗೊತ್ತಾ ಕುಂತ್ಕೊಳ್ಳಿ ನೀವು ಕಾಫಿ ಕುಡಿಯುವ ಕುತ್ಕೊಳ್ಳಿ ನೀವು ಇಲ್ಲ ಕುತ್ಕೊಳ್ಳಿ, ಜ್ಯೂಸ್ ಕುಡಿಯುವ ಕುತ್ಕೊಳ್ಳಿ. ಪ್ರೇಮ್, ಈಗ ಆಕ್ಟಿವ್ ಆಗಿರೋ ಪ್ರೊಡ್ಯೂಸರ್ಗಳು ಎಲ್ಲೂ ಮಾತಾಡ್ತಾ ಇಲ್ಲ. ಚೇಂಬರಲ್ಲಿ ಈಗ ಗೊತ್ತು ನಿಮಗೆಲ್ಲ ಏನು ಅಂತ, ಅದಕ್ಕೆ ಈ ಥರ ಸಮಸ್ಯೆಗಳಾಗ್ತಾ ಇರೋದು. ಬಂದ್ ಮಾಡ್ಬಿಡ್ತೀವಿ, ಇವ್ರು ಯಾರು ಬಂದ್ ಮಾಡಕ್ಕೆ ಯಾಕೆ ಬಂದ್ ಮಾಡಬೇಕು? ಸಮಸ್ಯೆ ಏನಿದೆ ಅದು ಸರಿ ಮಾಡ್ಕೋಬೇಕಲ್ವಾ? ಕರೆಕ್ಟ್ ಈಗ ಮಾತಾಡದೇ ಇರೋದೇ ಸಮಸ್ಯೆ ಆಗ್ತಾ ಇರೋದು. ನೋಡಿ, ಈ ಥರ ದೊಡ್ಡ ಪ್ರೊಡ್ಯೂಸರ್ಗಳು 200 ಕೋಟಿ 300 ಕೋಟಿ 500 ಕೋಟಿ ಹಾಕೋ ಪ್ರೊಡ್ಯೂಸರ್ಸ್ಗಳು ಅದನ್ನ ಬೈಬೇಕು, ನಾವಲ್ಲ. ಇವ್ರು ಬೈಬೇಕು, ಮುಂಬಳಿ ಅವ್ರು ಬೈಬೇಕು, ರಾಕ್ಲೈನ್ ಸರ್ ಬೈಬೇಕು, ಇವ್ರು ಬೈಬೇಕು. ರವಿ ಸರ್ ಅಂತ ನೆನ್ನೆ ವಿಡಿಯೋ ನೋಡಿದೆ, ರವಿ ಸರ್ ಚೆನ್ನಾಗಿ ಬೈದಿದ್ದಾರೆ. ಮುಚ್ಚಿಬಿಡ್ರಯ್ಯ, ಮುಚ್ಕೊಂಡು ಹೋಗ್ಬಿಡ್ರಯ್ಯ, ಎಲ್ಲ ಹೋಗ್ಬಿಡ್ಲಿ, ಬೀದಿಗೆ ಹೋಗ್ಬಿಡ್ಲಿ ಅಂತ. ಸೊ ಇವ್ರು ಚೇಂಬರಲ್ಲಿ ಕೂತ್ಕೊಂಡು ನೀವೆಲ್ಲ ಮಾತಾಡಬೇಕು ಸರ್, ಅಷ್ಟೇ. ಇವಾಗ ಕೆಲಸದ ಮೇಡಮ್, ದಯವಿಟ್ಟು ಸಿನಿಮಾ ಮೇಡಮ್ ನೀವೇ ಬೈತೀರಾ. ಇವಾಗ ಬಂದು ಸಿನಿಮಾ ರಿಲೀಸ್ ಮಾಡ್ರೋ ಬಡಿ ಮಕ್ಳ ಅಂತ, ತಿರ್ಗಾ ಹೋಗಿ ಚೇಂಬರ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡಿ ಅಂತೀರಾ ನಮಗೆ. ಅವ್ರು ಕರೆದಾಗ ಹೋಗೋಣ ಬಿಡಿ ಮೇಡಮ್. ಇಲ್ಲೊಬ್ಬ ಅವನೇ ಮೇಡಮ್, ಇಲ್ಲಿ ಚೇಂಬರು ನಮ್ಮವನೊಬ್ಬ, ಇಲ್ಲಿ ಚೇಂಬರ್ ಅವನು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಂಗೆ ಒಂದು ಸೆಕೆಂಡ್ ಧ್ರುವನ್ ಕೊಟ್ಟೆ. ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಐ ವಾಂಟ್ ಟು ಮೆನ್ಷನ್, ಎಲ್ರಿಗೂ ಖುಷಿ ಆಗುವಂಥದ್ದು, ಹೀ ಬೀಯಿಂಗ್ ಅ ರೆಪ್ಯೂಟೆಡ್ ಡೈರೆಕ್ಟರ್, ಅವರು ಎಷ್ಟೋ ಜನ ಹೊಸಬರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ನಮ್ಮ ಡೈಲಾಗ್ ರೈಟರು ಗಾಂಧಿಯವರಾಗಿರ್ಬೋದು, ಆ್ಯಂಡ್ ಆಲ್ಸೋ ಲಿರಿಕ್ಸ್ ಏನು ಬರೀತಾ ಇದ್ದಾರೆ ಮಂಜು ಅವರಾಗಿರ್ಬೋದು, ಸಾಕಷ್ಟು ಜನ ಟ್ಯಾಲೆಂಟ್ಸ್ನ ನೀವು KD ಅಲ್ಲಿ ನೋಡ್ಬೋದು. ಥ್ಯಾಂಕ್ಸ್ ಟು ಪ್ರೇಮಣ್ಣ ಆ್ಯಂಡ್ ವೆಂಕಟ್ ಸರ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಜಯ ಆಂಜನೇಯ. ಮೇಡಮ್, ನಮ್ಮ ಮೈದನ್ ಜೊತೆ ಒಂದು ಶಾಟಲ್ಲಿ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಅವ್ನು ಬೇಡ ಅಂತ ಅವನೇ. ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್. 100% ಬರ್ತೀನಿ ಮೇಡಮ್. ಹಂಗಾರೆ ಪ್ರಭುದೇವ ಜೊತೆ ಬರ್ತೀನಿ ಮೇಡಮ್, ಇವನ್ ಜೊತೆ ಮಾತ್ರ ಬರಲ್ಲ. ಥ್ಯಾಂಕ್ ಯು. ಫೋಟೋ ಆಪರ್ಚುನಿಟಿಗೆ ವೇದಿಕೆ ಸಿದ್ಧವಾಗಿದೆ. ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ ಯು. ಪ್ರೇಮ್ ಸರ್ಗೆ, ಸುಪ್ರೀತ್ ಸರ್. ಆಮೇಲೆ ಇನ್ನೊಂದು ಒಂದೇ ಸೆಕೆಂಡ್ ಮಗನೇ ಅಪ್ಪ, ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ, ಬೇರೆಯವ್ರ ನಮ್ಮ ಕಲಾವಿದ್ರ ಬಗ್ಗೆ ಯಾರ ಬಗ್ಗೆ ಮಾತಾಡಲಿ ಬೇಜಾನ್ಕೊಬಿಡಿ. ಅದಕ್ಕೆ ಇನ್ನೊಂದು ವೇದಿಕೆನ, ಸಪ್ರೇಟ್ ವೇದಿಕೆ ಮಾಡ್ತಾ ಇದ್ದೀನಿ. ಆಲ್ ನಮ್ಮ ಟೆಕ್ನಿಷಿಯನ್ಸ್, ಯಾಕಂದ್ರೆ ಅವರೆಲ್ಲ ಹೀರೋಗಳು. ಅದನ್ನೇ ಒಂದು ನಿಮ್ಮೆಲ್ಲರಿಗೂ, ನನ್ನ ಪತ್ರಿಕಾ ಮಿತಿಗೆ ಎಲ್ಲರಿಗೂ ತೋರಿಸ್ತೀನಿ ಅದನ್ನು, ನನ್ನ ಟೆಕ್ನಿಷಿಯನ್ಸು. ಮಂಜುನಾಥ್ ಲಿರಿಕ್ ರೈಟರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಸೊ ಇಷ್ಟೊತ್ತು ಮಾತಾಡಿದಾಗ ಎಲ್ರಿಗೂ ಮನಸ್ಸಲ್ಲಿರೋದು ಕನ್ನಡ ಸಿನಿಮಾಗಳು ಜಾಸ್ತಿ ಬರಬೇಕು, ಯಶಸ್ವಿ ಆಗಬೇಕು, ಒಳ್ಳೆ ಬಿಸ್ನೆಸ್ ಆಗಬೇಕು ಅಂತ. ಸೊ ಇವತ್ತಿನ ಪ್ರೆಸ್ ಮೀಟಲ್ಲಿ KDಯ ಮೊದಲುಗಳು ಏನು ಅಂತ ತಿಳ್ಕೊಂಡ್ವಿ, ಅದರ ಸಾಧನೆ ಏನು ಅಂತ ತಿಳ್ಕೊತಾ ಇದ್ದೀವಿ. ಸೊ ನಮ್ಮ ಆಸೆಗೆ KD ಒಂದು ಪುಷ್ಟಿ ಕೊಡಲಿ, ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲರೂ ಜೊತೆಯಾಗಿದ್ದಕ್ಕೆ. ಥ್ಯಾಂಕ್ ಯು, ಧನ್ಯವಾದ.